ಹಲೋ ಎವ್ರಿ ಒನ್, ವೆಲ್ಕಮ್ ಟು ನೀಟ್ ಫಿಸಿಕ್ಸ್ ಸೀರೀಸ್. ನಾವು ಇವತ್ತು ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಗ್ರಾವಿಟೇಷನ್. ಅದರ ಪಾರ್ಟ್ 1 ನಿಮಗೋಸ್ಕರ ತೊಗೊಂಡು ಬಂದಿದ್ದೇವೆ. ಆಲ್ ರೈಟ್, ಸೊ ನೀಟಲ್ಲಿ ಬಂದಿರುವಂಥ ಎಲ್ಲ ಕ್ವಶನ್ಸ್ಗಳನ್ನು ನಾನು ಮಾಡಿಸ್ತಾ ಇರ್ತೀನಿ ಮತ್ತು ಅದರ ಜೊತೆಗೆ ಕಾನ್ಸೆಪ್ಟ್ಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಆಲ್ ರೈಟ್, ಸೊ ಫಸ್ಟ್ ಆಫ್ ಆಲ್ ಗ್ರಾವಿಟೇಷನ್ ಅಂದರೆ ಏನು ಗೊತ್ತಾ? ಗ್ರಾವಿಟೇಷನ್ ಅಂದರೆ ಎರಡು ಬಾಡೀಸ್ಗಳಿದೆ ಅಂದ್ಕೊಳ್ಳಿ. ಆಲ್ ರೈಟ್, ಸೊ ಎರಡು ಬಾಡೀಸ್ಗಳಿದೆ, ಇವೆರಡಕ್ಕೂ ಮಾಸ್ ಇದೆ, M1 ಆ್ಯಂಡ್ M2 ಅಂತ ಮಾಸ್ ಇದ್ದರೆ ಇದರ ಸೆಂಟರಿಂದ ಇದರ ಸೆಂಟರ್ಗೆ ಡಿಸ್ಟೆನ್ಸ್ R ಇದೆ ಅಂದ್ಕೊಳ್ಳಿ. ಆಲ್ ರೈಟ್, ಸೊ ಈ ರೀತಿಯಾಗಿ ಡಿಸ್ಟೆನ್ಸ್ R ಇದ್ದರೆ ಇವೆರಡು ಒಂದಕ್ಕೊಂದು ಏನು ಮಾಡ್ತಾವೆ ಅಂದರೆ ಅಟ್ರ್ಯಾಕ್ಟ್ ಮಾಡ್ತವೆ. ನೋಡಿ, ಈ ಬಾಡಿಯನ್ನು ಈ ಬಾಡಿ ಅಟ್ರ್ಯಾಕ್ಟ್ ಮಾಡುತ್ತೆ, ಇದಕ್ಕೆ F12 ಅಂತ ಕರಿತೀನಿ. F12 ಅಂದರೆ ಫೋರ್ಸ್ ಆನ್ ಫಸ್ಟ್ ಬಾಡಿ ಡ್ಯೂ ಟು ಸೆಕೆಂಡ್ ಬಾಡಿ ಅಂತ ಅರ್ಥ. ಆಮೇಲೆ ಈ ಬಾಡಿಯನ್ನು ಇನ್ನೊಂದು ಬಾಡಿ ಅಟ್ರ್ಯಾಕ್ಟ್ ಮಾಡುತ್ತೆ, ಇದಕ್ಕೆ ಏನಂತ ಕರಿತೀನಿ ಅಂದರೆ F21 ಅಂತ ಕರಿತೀನಿ. ಆಲ್ ರೈಟ್, ಸೊ F21 ಅಂದರೆ ಏನು ಹೇಳಿ ನೋಡೋಣ? ಫೋರ್ಸ್ ಆನ್ ಸೆಕೆಂಡ್ ಬಾಡಿ ಡ್ಯೂ ಟು ಫಸ್ಟ್ ಬಾಡಿ. ಆಮೇಲೆ ಇವೆರಡು ಫೋರ್ಸ್ಗಳು ಹೆಂಗಿದಾವೆ ಹೇಳಿ ನೋಡೋಣ? ಈಕ್ವಲ್ ಇದ್ದಾವೆ ಮತ್ತು ಅಪೋಸಿಟ್ ಇದ್ದಾವೆ. ಅದಕ್ಕೆ ಏನಂತ ಬರೀತೀನಿ ಅಂದರೆ F12 ಈಸ್ ಈಕ್ವಲ್ ಟು ಮೈನಸ್ F21 ಅಂತ ಬರೀತೀನಿ. ಆಲ್ ರೈಟ್, ಅದೇನಾದರೂ ಮ್ಯಾಗ್ನಿಟ್ಯೂಡ್ ನೋಡಿದ್ರೆ ಮ್ಯಾಗ್ನಿಟ್ಯೂಡ್ F12 ಮ್ಯಾಗ್ನಿಟ್ಯೂಡ್ ಆ್ಯಂಡ್ F21 ಮ್ಯಾಗ್ನಿಟ್ಯೂಡ್ ಎರಡೂ ಮ್ಯಾಗ್ನಿಟ್ಯೂಡ್ಗಳು ಸೇಮ್ ಇರ್ತವೆ, ಬಟ್ ಅದರ ಡಿರೆಕ್ಷನ್ ಮಾತ್ರ ಅಪೋಸಿಟ್ ಇದೆ. ಆಲ್ ರೈಟ್, ಫಸ್ಟ್ ಆಫ್ ಆಲ್ ಗ್ರಾವಿಟೇಷನ್ ಅಂದರೆ ಮೀನಿಂಗ್ ಏನು ಗೊತ್ತಾ? ಸೊ ಗ್ರಾವಿಟೇಷನ್ ಮೀನಿಂಗ್ ಬರುವಂಥದ್ದು, ಗ್ರಾವಿಟೇಷನ್ ಮೀನ್ಸ್ ಬಾಡೀಸ್ ವಿತ್ ಮಾಸ್, ಬಾಡೀಸ್ ವಿತ್ ಮಾಸ್, ಬಾಡೀಸ್ ವಿತ್ ಮಾಸ್ ಅಟ್ರ್ಯಾಕ್ಟ್ ಈಚ್ ಅದರ್, ಬಾಡೀಸ್ ವಿತ್ ಮಾಸ್ ಅಟ್ರ್ಯಾಕ್ಟ್ ಈಚ್ ಅದರ್. ಇದಕ್ಕೆ ನಾವು ಗ್ರಾವಿಟೇಷನ್ ಅಂತ ಕರಿತೀವಿ. ಆಮೇಲೆ ಇಲ್ಲೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಲ್ಲ, ಸೊ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಬರುವಂಥದ್ದು ಇದು. ಅದನ್ನು ಮುಂದೆ ಹೋದಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಗ್ರಾವಿಟೇಷನ್ ಅಂದರೆ ಬಾಡೀಸ್ ವಿತ್ ಮಾಸಸ್ ಅಟ್ರ್ಯಾಕ್ಟ್ ಈಚ್ ಅದರ್. ಮಾಸಸ್ ಅಂತ ಮಾಡ್ಕೊಳ್ಳಬೇಕಾದ್ರೆ ಬಾಡೀಸ್ ವಿತ್ ಮಾಸಸ್ ಅಟ್ರ್ಯಾಕ್ಟ್ ಈಚ್ ಅದರ್. ಆಲ್ ರೈಟ್, ಸೊ ಇದರಲ್ಲೇ ಬರುವಂಥದ್ದು ಏನಂದರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಬರುತ್ತೆ. ಏನು ಹೇಳಿ ನೋಡೋಣ, ಅಥವಾ ಪೂರ್ತಿಯಾಗಿ ಬರ್ಕೊಳ್ಳಿ ಇದನ್ನು, ಒಂದೊಂದೇ ಬರೆಯೋದಕ್ಕಿಂತ. ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರೀತಾರೆ. ಇದಕ್ಕೆ ಹೆಡ್ಡಿಂಗ್ ಹಾಕ್ಕೊಳ್ಳಿ ಎಲ್ಲರೂ. ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್, ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೆಡ್ಡಿಂಗ್ ಹಾಕ್ಕೊಳ್ಳಿ. ಆಲ್ ರೈಟ್, ಸೊ ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನು ಹೇಳುತ್ತಂದರೆ, ಫಾರ್ ಎಕ್ಸಾಂಪಲ್ ಅದೇ ರೀತಿ ಹೇಳಿದ್ನಲ್ಲ, ಈಗ ಎರಡು ಬಾಡೀಸ್ ಇದೆ ಅಂದ್ಕೊಳ್ಳಿ. ಸೊ ಇವೆರಡು ಬಾಡೀಸ್ಗೆ ಮಾಸ್ M1 ಮತ್ತು M2 ಅಂತ ಇದೆ. ಸೊ ಇದ್ರ ಸೆಂಟರಿಂದ ಇದ್ರ ಸೆಂಟರ್ಗೆ ಡಿಸ್ಟೆನ್ಸ್ R ಇದೆ ಅಂದ್ಕೊಳ್ಳಿ. ಸೊ ದ ಫೋರ್ಸ್ ಆಫ್ ಅಟ್ರಾಕ್ಷನ್, ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಟು ಬಾಡೀಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದೀಸ್ ಮಾಸಸ್, ಫಸ್ಟ್ ಥಿಂಗ್, ಆ್ಯಂಡ್ ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಸೆಂಟರ್ಸ್. ಆಲ್ ರೈಟ್, ಸೊ ಇವೆರಡನ್ನು ಕಂಬೈನ್ ಮಾಡಿದ್ರೆ ಏನಾಗುತ್ತೆ ಹೇಳಿ ನೋಡೋಣ? F ಈಸ್ ಪ್ರಪೋರ್ಷನಲ್ ಟು M1 M2 ಡಿವೈಡೆಡ್ ಬೈ R² ಆಗುತ್ತೆ. ಆಮೇಲೆ ಈ ಪ್ರಪೋರ್ಷನಾಲಿಟಿ ಸೈನನ್ನು ತೆಗಿಬೇಕಾಗಿದ್ರೆ ಒಂದು ಕಾನ್ಸ್ಟೆಂಟ್ ಕೊಡಬೇಕಿಲ್ಲಿ, ಅದಕ್ಕೆ F ಈಸ್ ಈಕ್ವಲ್ ಟು G M1 M2 ಡಿವೈಡೆಡ್ ಬೈ R² ಅಂತ ಬರೀತೀವಿ. ಸೊ ದಿಸ್ ಈಸ್ ನೋನ್ ಆ್ಯಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಇದನ್ನು ಸೆಂಟೆನ್ಸ್ ಫಾರ್ಮಲ್ಲಿ ಕೂಡ ನೀವು ಬರೀಬೋದು. ಆಮೇಲೆ ಈ G ಇದೆಯಲ್ಲ, ಈ Gಗೆ ಏನಂತ ಕರೀತಾರೆ ಅಂದರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಏನಂತ ಕರೀತಾರೆ ಇದಕ್ಕೆ? ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಆಮೇಲೆ ಈ G ವ್ಯಾಲ್ಯೂ ಎಲ್ಲ ಕಡೆ ಫಿಕ್ಸ್ ಇರುತ್ತೆ ಇದು. ಸೊ G ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ ಇದು 6.67 ಇಂಟು 10⁻⁻11 ಯೂನಿಟ್ ಏನಾಗುತ್ತೆ ನೋಡಿ ಇಲ್ಲಿ. Gಯನ್ನು ಮಾತ್ರ ಇಲ್ಲಿಡಿ, ಉಳಿದದೆಲ್ಲ ಈ ಕಡೆ ತೊಗೊಂಡು ಹೋಗಿ. ಈ ಕಡೆ ಅಂದರೂ ಇಲ್ಲಂತರೂ ನ್ಯೂಟನ್ ಇದ್ದೇ ಇದೆ, ಇದನ್ನು ತೊಗೊಂಡು ಹೋದರೆ ಮೀಟ್ರ್ ಸ್ಕ್ವೇರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಂತ ಬರೀತೀನಿ ಇಲ್ಲಿ? ನ್ಯೂಟನ್ ಮೀಟ್ರ್ ಸ್ಕ್ವೇರ್ ಅಂತ ಬರೀತೀನಿ, ನ್ಯೂಟನ್ ಮೀಟ್ರ್ ಸ್ಕ್ವೇರ್. ಆಮೇಲೆ M1 M2 ಏನಿದೆಯಲ್ಲ, ಸೊ M1 M2ನ ಕೆಳಗಡೆ ತೊಗೊಂಬಂದರೆ kg ಇಂಟು kg ಇರೋದು kg² ಇರುತ್ತೆ, ಕೆಳಗಡೆ ಬಂದರೆ ಪರ್ kg² ಆಗುತ್ತೆ. ಅದಕ್ಕೆ ನ್ಯೂಟನ್ ಮೀಟ್ರ್ ಸ್ಕ್ವೇರ್ ಪರ್ kg² ಅನ್ನೋದು ಇದ್ರ ಯೂನಿಟ್ ಆಗುತ್ತೆ. ಇದನ್ನು ಕೂಡ ಕೇಳ್ತಾರೆ ನಿಮಗೆ, ವಾಟ್ ಈಸ್ ದ ಯೂನಿಟ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಹೇಳಿ. ಆಮೇಲೆ ಡೈಮೆನ್ಷನ್ ಫಾರ್ಮುಲಾ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಏನಾದರೂ ನೋಡ್ತಾ ಇದ್ದರೆ ನೋಡಿ, ಇಲ್ಲಿ ನ್ಯೂಟನ್ ಅಂದರೆ ಏನಾಗುತ್ತೆ? mL/(10⁻²) ಆಗುತ್ತೆ. ಮೀಟ್ರ್ ಸ್ಕ್ವೇರ್ ಅಂದರೆ L² ಆಗುತ್ತೆ, ಡಿವೈಡೆಡ್ ಬೈ kg² ಅಂದರೆ m⁻²? ಆಗುತ್ತೆ. ನೀವು ಡೈಮೆನ್ಷನ್ ಫಾರ್ಮುಲಾ ನೋಡಿದರೆ ಇಲ್ಲಿ ನೋಡಿ, m⁻1 ಇದೆ, ಇಲ್ಲಿ m⁻2 ಇದೆ, ಎಲ್ಲ ಸೇರ್ಕೊಂಡು m⁻1 - 2 ಅಂದರೆ -1 ಆಗುತ್ತೆ. L ಇಂಟು L² ಅಂದರೆ L³ ಆಗುತ್ತೆ. ಆಲ್ ರೈಟ್, ಆಮೇಲೆ T⁻⁻² ಆಗುತ್ತೆ. ಸೊ ದಿಸ್ ಈಸ್ ದ ಡೈಮೆನ್ಷನ್ ಫಾರ್ಮುಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಈ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಏನಿದೆಯಲ್ಲ, ಸೊ ದಿಸ್ G ವ್ಯಾಲ್ಯೂ ಈಸ್ ಕಾನ್ಸ್ಟೆಂಟ್ ಥ್ರೂಔಟ್ ದ ಯೂನಿವರ್ಸ್, ಕಾನ್ಸ್ಟೆಂಟ್ ಥ್ರೂಔಟ್ ದ ಯೂನಿವರ್ಸ್. ಎಲ್ಲೇ ಹೋದರೂ ಕೂಡ ಥ್ರೂಔಟ್ ದ ಯೂನಿವರ್ಸ್, ಎಲ್ಲೇ ಹೋದರೂ ಕೂಡ G ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ, ಚೇಂಜ್ ಆಗೋದಿಲ್ಲ ಇದು.
ಆಲ್ರೈಟ್. ಅದೇನಾದರೂ ಸ್ಮಾಲ್ ಜಿ ಅಂತ ಇದೆಯಲ್ಲ, ಸ್ಮಾಲ್ ಜಿ ಬಗ್ಗೆ ಗೊತ್ತಿದೆಯಲ್ಲ ನಿಮಗೆ. ಸ್ಮಾಲ್ ಜಿ ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರೀತಾರೆ. ಅದರ ಬಗ್ಗೆ ಕೂಡ ಸ್ವಲ್ಪ ಐಡಿಯಾ ಇರುತ್ತೆ ನಿಮಗೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಿದೆ ಇದು ಸರ್ಫೇಸ್ ಆಫ್ ಅರ್ತ್ ಮೇಲೆ ಎಷ್ಟಿರುತ್ತೆ ಹೇಳಿ ನೋಡೋಣ. ಸೊ ಅದಕ್ಕೆ ಜಿ ಎಸ್ ಅಂತ ಕರಿತೀವಲ್ಲ. ಸೊ ಜಿ ಎಸ್ ವ್ಯಾಲ್ಯೂ 9.8 ಮೀಟರ್/ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಅದೇ ನೀವು ಮೇಲೆ ಹೋದಂಗೆ ಚೇಂಜ್ ಆಗುತ್ತೆ ಇದು. ಮೂನ್ ಮೇಲ್ಗಡೆ ಹೋದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಮೂನ್ ಈಸ್ 1/6 ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಅರ್ತ್. ಅದು ಕೂಡ ನಿಮಗೆ ಗೊತ್ತಿದೆ. ಆಲ್ರೈಟ್. ಸೊ ಇದನ್ನು 9th ಕೂಡ ಕಲ್ತಿದ್ದೀರಾ, ಮತ್ತು ಮೋಷನ್ ಇನ್ ಸ್ಟ್ರೇಟ್ ಲೈನಲ್ಲಿ ಕೂಡ ಬಂದಿರುತ್ತೆ. ಈ ಜಿ ವ್ಯಾಲ್ಯೂ ಇದೆಯಲ್ಲ ಇದು ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಜಿ ವ್ಯಾಲ್ಯೂ ಇದೆಯಲ್ಲ, ಸೊ ದಿಸ್ ಜಿ ವ್ಯಾಲ್ಯೂ ಡು ನಾಟ್ ಚೇಂಜಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಇದು ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ಆಲ್ರೈಟ್. ಸೊ ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ವೈಟ್ ಕ್ಲಿಯರ್. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂದರೆ ಏನಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಪ್ರಾಪರ್ಟೀಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಫಸ್ಟ್ ಆಫ್ ಆಲ್ ಪ್ರಾಪರ್ಟೀಸ್ ಏನಂದರೆ, ಒಂದನೇ ಪ್ರಾಪರ್ಟಿ ಏನು ಗೊತ್ತಾ, ಇಟ್ ಈಸ್ ಮಾಸ್ ಡಿಪೆಂಡೆಂಟ್. ಮಾಸಸ್ ಏನಾದರೂ ನೀವು ಚೇಂಜಸ್ ಮಾಡಿದ್ರೆ ಅದು ಗ್ರಾವಿಟೇಷನ್ ಫೋರ್ಸ್ ಕೂಡ ಚೇಂಜ್ ಆಗುತ್ತೆ. ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಇಟ್ ಈಸ್ ಚಾರ್ಜ್ ಇಂಡಿಪೆಂಡೆಂಟ್. ನೋಟ್ಸ್ ಮಾಡ್ಕೊಳ್ಳಿ, ಇದನ್ನು ಕೂಡ ಕ್ವಶನ್ ಕೇಳ್ತಾರೆ ನಿಮಗೆ. ಚಾರ್ಜ್ ಇಂಡಿಪೆಂಡೆಂಟ್, ಚಾರ್ಜ್ ಮೇಲೆ ಡಿಪೆಂಡ್ ಇರೋದಿಲ್ಲ. ಆಮೇಲೆ ಮತ್ತೇನೆಂದರೆ ಇಟ್ ಈಸ್ ಎ ಸೆಂಟ್ರಲ್ ಫೋರ್ಸ್. ಇಟ್ ಈಸ್ ಎ ಸೆಂಟ್ರಲ್ ಫೋರ್ಸ್. ಸೆಂಟ್ರಲ್ ಫೋರ್ಸ್ ಅಂದರೆ ಏನು, ಬಾಡಿ ಸೆಂಟರಿಂದ ಸೆಂಟ್ರಿಗೆ ಆ್ಯಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಒಂದು ಬಾಡಿ ಇದೆ ಅಂದ್ಕೊಳ್ಳಿ, ಆಮೇಲೆ ಇನ್ನೊಂದು ಬಾಡಿ ಈ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ಹೆಂಗೆ ತೊಗೊಳ್ಳಿ, ಇಲ್ಲೊಂದು ಬಾಡಿ ಇದೆ ಅಂದ್ಕೊಳ್ಳಿ. ಈಗ ಗ್ರಾವಿಟೇಷನ್ ಫೋರ್ಸ್ ಇದ್ರ ಸೆಂಟರಿಂದ ಇದ್ರ ಸೆಂಟ್ರಿಗೆ ಈ ರೀತಿಯಾಗಿ ಆ್ಯಕ್ಟ್ ಆಗುತ್ತೆ. ಇದಕ್ಕೆ ಸೆಂಟ್ರಲ್ ಫೋರ್ಸ್ ಅಂತ ಕರೀತಾರೆ. ಅಥವಾ ಇಲ್ಲೊಂದು ಈ ರೀತಿಯಾಗಿ ಬಾಡಿ ಇದೆ, ಆಮೇಲೆ ಇಲ್ಲೊಂದು ದೊಡ್ಡ ಬಾಡಿ ಇದೆ ಅಂದ್ಕೊಳ್ಳಿ. ಹೌದಾ, ಇದ್ರ ಸೆಂಟ್ರ್ ಎಲ್ಲಿದೆ, ಇಲ್ಲಿದೆ. ಇದ್ರ ಸೆಂಟ್ರ್ ಎಲ್ಲಿದೆ, ಇಲ್ಲಿರುತ್ತೆ. ಸೊ ಅವಾಗ ಸೆಂಟರ್ ಟು ಸೆಂಟರ್ ಈ ರೀತಿಯಾಗಿ ಏನು ಬರುತ್ತಲ್ಲ, ಸೆಂಟರ್ ಟು ಸೆಂಟರ್ ಆ್ಯಕ್ಟ್ ಆಗುತ್ತೆ. ಇದಕ್ಕೆ ಸೆಂಟ್ರಲ್ ಫೋರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು, ಇಟ್ ಫಾಲೋಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಇಟ್ ಫಾಲೋಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಇನ್ವರ್ಸ್ ಸ್ಕ್ವೇರ್ ಲಾ ಆಫ್ ಡಿಸ್ಟೆನ್ಸ್. ಇನ್ವರ್ಸ್ ಸ್ಕ್ವೇರ್ ಲಾ ಆಫ್ ಡಿಸ್ಟೆನ್ಸ್. ಇದ್ರ ಮೀನಿಂಗ್ ಏನು ಗೊತ್ತಾ, ಇನ್ವರ್ಸ್ ಸ್ಕ್ವೇರ್ ಲಾ ಆಫ್ ಡಿಸ್ಟೆನ್ಸ್ ಅಂದರೆ ಈ ಗ್ರಾವಿಟೇಷನ್ ಫೋರ್ಸ್ ಇರುವಂಥದ್ದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ಸ್ ಅಂದಂಗೆ. ಆಲ್ರೈಟ್. ಸೊ ಇದು ಕೂಡ ಗೊತ್ತಾಯ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೇನು ಬರೀಬೋದು ಇದಕ್ಕೆ, ಮಾಸ್ ಡಿಪೆಂಡೆಂಟ್ ಆಯಿತು, ಚಾರ್ಜ್ ಇಂಡಿಪೆಂಡೆಂಟ್ ಆಯಿತು, ಸೆಂಟ್ರಲ್ ಫೋರ್ಸ್ ಆಯಿತು. ನೆಕ್ಸ್ಟ್ ಆದಮೇಲೆ ಇಟ್ ಈಸ್ ಎ ಕನ್ಸರ್ವೇಟಿವ್ ಫೋರ್ಸ್. ಇಟ್ ಈಸ್ ಎ ಕನ್ಸರ್ವೇಟಿವ್ ಫೋರ್ಸ್. ಸೊ ಕನ್ಸರ್ವೇಟಿವ್ ಫೋರ್ಸ್ ಅಂದರೆ ಏನನ್ನುವಂಥದ್ದು ಸಪ್ರೇಟ್ ಡಿಸ್ಕಷನ್. ಅದು ವರ್ಕ್ ಎನರ್ಜಿ ಆ್ಯಂಡ್ ಪವರಲ್ಲಿ ಡಿಸ್ಕಷನ್ ಮಾಡೋಣ. ಸದ್ಯಕ್ಕೆ ಕನ್ಸರ್ವೇಟಿವ್ ಫೋರ್ಸ್ ಅಂತ ಬರ್ಕೊಳ್ಳಿ. ಅದಾದಮೇಲೆ ಮತ್ತೇನು ಬರೀಬೋದು, ಇಟ್ ಡು ನಾಟ್ ಡಿಪೆಂಡ್ ಆನ್ ಮೀಡಿಯಮ್. ಇಟ್ ಡು ನಾಟ್ ಡಿಪೆಂಡ್ ಆನ್ ಮೀಡಿಯಮ್. ಇಟ್ ಡು ನಾಟ್ ಡಿಪೆಂಡ್ ಆನ್ ಮೀಡಿಯಮ್. ಅದರ ಸುತ್ತಮುತ್ತ ಇರುವಂಥ ಮೀಡಿಯಮ್ ಮೇಲ್ಗಡೆ ಇದು ಡಿಪೆಂಡ್ ಆಗೋದಿಲ್ಲ. ಆಲ್ರೈಟ್. ಸೊ ಫಾರ್ ಎಕ್ಸಾಂಪಲ್ 2 ಬಾಡೀಸ್ ಇದೆ ಅಂದ್ಕೊಳ್ಳಿ, M1 ಆ್ಯಂಡ್ M2 ಅಂತ ಮಾಸ್ ಇದೆ. M1 ಆ್ಯಂಡ್ M2 ಅಂತ ಮಾಸ್ ಇಟ್ಟು ಇಲ್ಲೇನಾದರೂ ಏರಲ್ಲಿ ಇಟ್ಟಿದ್ರಿ ಅಂದ್ಕೊಳ್ಳಿ, ಆವಾಗ ಇಲ್ಲಿ ಗ್ರಾವಿಟೇಷನ್ ಫೋರ್ಸ್ ಏನಾದರೂ ಎಫ್ ಇದ್ದರೆ ಇವೇ ಬಾಡೀಸನ್ನು M1 ಆ್ಯಂಡ್ M2 ಅನ್ನು ತೊಗೊಂಡು ಹೋಗಿ ಸೇಮ್ ಡಿಸ್ಟೆನ್ಸ್, ಅದೇ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಇಲ್ಲೂ ಕೂಡ ಆರ್ ಇದೆ, ಇಲ್ಲೂ ಕೂಡ ಆರ್ ಇದೆ. ಹೋಗಿ ನೀವೇನಾದರೂ ವಾಟರಲ್ಲಿ ಇಟ್ರಿ ಅಂದ್ಕೊಳ್ಳಿ, ಆವಾಗ ಫೋರ್ಸನ್ನು ಚೆಕ್ ಮಾಡಿದ್ರೆ ಆವಾಗ ಕೂಡ ಫೋರ್ಸ್ ಸೇಮ್ ಇರುತ್ತೆ. ಇಟ್ ಡು ನಾಟ್ ಡಿಪೆಂಡ್ ಆನ್ ಮೀಡಿಯಮ್. ಮೀಡಿಯಮ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಇದು. ಇಲ್ಲಿ ಏರ್ ಇದ್ರೂ ಆಯಿತು, ವಾಟರ್ ಇದ್ರೂ ಆಯಿತು, ಫ್ರೀ ಸ್ಪೇಸ್ ಇದ್ರೂ ಆಯಿತು, ಪೆಟ್ರೋಲ್ ಇದ್ರೂ ಆಯಿತು, ಡೀಸೆಲ್ ಇದ್ರೂ ಆಯಿತು, ಏನಿದ್ರೂ ಆಯಿತು, ಗ್ರಾವಿಟೇಷನ್ ಫೋರ್ಸ್ ಮಾತ್ರ ಈ ಮೀಡಿಯಮಿಂದ ಚೇಂಜ್ ಆಗೋದಿಲ್ಲ. ಇಲ್ಲೇನು ಮಾಸಸ್ ಇದೆಯಲ್ಲ, ಈ ಮಾಸಸ್ ಮೇಲೆ ಮತ್ತು ಈ ಡಿಸ್ಟೆನ್ಸ್ ಮೇಲೆ ಚೇಂಜ್ ಆಗುತ್ತೆ ಹೊರತು ಈ ಮೀಡಿಯಮ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ನೆಕ್ಸ್ಟ್, ಇಟ್ ಆ್ಯಕ್ಟ್ಸ್ ಬಿಟ್ವೀನ್ ಲಾರ್ಜ್. ಇಟ್ ಈಸ್ ಎ ಲಾಂಗ್ ರೇಂಜ್ ಫೋರ್ಸ್ ಅಂತ ಬರ್ಕೋರಿಬೇಕಾರೆ. ಇಟ್ ಈಸ್ ಎ ಲಾಂಗ್ ರೇಂಜ್ ಫೋರ್ಸ್. ಹೌದಾ, ಈಗ ನನ್ನ ನಡುವೆ ನಿಮ್ಮ ನಡುವೆ ಗ್ರಾವಿಟೇಷನ್ ಫೋರ್ಸ್ ಇರುತ್ತೆ, ಬಟ್ ತುಂಬ ಕಡಿಮೆ ಇರುತ್ತೆ, ಪ್ರಿಡಾಮಿನೆಂಟ್ ಇರೋದಿಲ್ಲ. ಇಟ್ ಈಸ್ ಎ ಲಾಂಗ್ ರೇಂಜ್ ಫೋರ್ಸ್ ಅಂದರೆ ಇದು ಯಾರ್ಯಾರ ನಡುವೆ ಆ್ಯಕ್ಟ್ ಆಗುತ್ತೆ ಅಂದರೆ ಬಿಟ್ವೀನ್ ಸನ್ ಆ್ಯಂಡ್ ಮೂನ್, ಅಥವಾ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್. ಆಲ್ರೈಟ್, ಬಿಟ್ವೀನ್ ಅರ್ತ್ ಆ್ಯಂಡ್ ಮೂನ್. ಹೌದಾ, ಈ ರೀತಿಯಾಗಿ ಲಾಂಗ್ ರೇಂಜಲ್ಲಿ ದೂರ ದೂರ ಇರ್ತಾವಲ್ಲ, ಅದರ ನಡುವೆ ನಮಗೆ ಪ್ರಿಡಾಮಿನೆಂಟಾಗಿ ಇದು ಗ್ರಾವಿಟೇಷನ್ ಫೋರ್ಸ್ ಕಾಣಿಸುತ್ತೆ. ನೆಕ್ಸ್ಟ್, ಇಟ್ ಆ್ಯಕ್ಟ್ಸ್ ಬಿಟ್ವೀನ್ ಸೆಲೆಸ್ಟಿಯಲ್ ಬಾಡೀಸ್. ಇಟ್ ಆ್ಯಕ್ಟ್ಸ್ ಮೇನ್ಲಿ ಬಿಟ್ವೀನ್ ಸೆಲೆಸ್ಟಿಯಲ್ ಬಾಡೀಸ್. ಮೇನ್ಲಿ ಬಿಟ್ವೀನ್ ಸೆಲೆಸ್ಟಿಯಲ್ ಬಾಡೀಸ್. ಆಲ್ರೈಟ್. ಸೊ ಇಷ್ಟೆಲ್ಲ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಗೊತ್ತಿದ್ದರೆ ಸಾಕು ಪ್ರಾಪರ್ಟೀಸ್ ಗ್ರಾವಿಟೇಷನಲ್ ಫೋರ್ಸದ್ದು. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತೀನಿ. ಇಲ್ಲೇನು ಮಾಸ್ ಇದೆ, ಇಲ್ಲೊಂದು ಮಾಸ್ ಇದೆ. ಗ್ರಾವಿಟೇಷನ್ ಫೋರ್ಸ್ ಈ ರೀತಿಯಾಗಿ ಸೆಂಟರಿಂದ ಸೆಂಟ್ರಿಗೆ ಇರುತ್ತೆ. ನೋಡಿ ಇಲ್ಲಿ F12, ಆಮೇಲೆ ಈ ಕಡೆ F21, ಈ ರೀತಿಯಾಗಿ ಸೆಂಟರಿಂದ ಸೆಂಟ್ರಿಗೆ ಇರುತ್ತೆ ಹೊರತು ಈ ರೀತಿಯಾಗಿ ಫೋರ್ಸ್ ಹೀಗೆಲ್ಲ ಇರೋದಿಲ್ಲ. ಈ ರೀತಿಯಾಗಿ ನೀವೇನಾದರೂ ಫೋರ್ಸ್ ಬರೆದ್ರೆ ದಿಸ್ ಇಸ್ ರಾಂಗ್. ಓಕೆ, ಆಲ್ವೇಸ್ ಇಟ್ ಈಸ್ ಫ್ರಮ್ ಸೆಂಟರ್ ಟು ಸೆಂಟರ್. ಅದಕ್ಕೆ ಪ್ರಾಪರ್ಟಿ ಬರೆದಿದ್ದೀನಿ. ಏನಂತ ಬರೆದಿದ್ದೀನಿ, ಇಟ್ ಈಸ್ ಎ ಸೆಂಟ್ರಲ್ ಫೋರ್ಸ್ ಅಂತ ಬರೆದಿರೋದು ಮೀನಿಂಗ್ ಏನು, ಬಿಕಾಸ್ ಇಟ್ ಈಸ್ ಫ್ರಮ್ ಸೆಂಟರ್ ಟು ಸೆಂಟರ್. ಆಲ್ ರೈಟ್, ಐ ಹೋಪ್ ದ ಕಾನ್ಸೆಪ್ಟ್ ಈಸ್
ಕ್ವೈಟ್ ಕ್ಲಿಯರ್. ಸ್ವಲ್ಪ ಕ್ವಶನ್ಸ್ಗಳನ್ನು ಮಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ನೋಡಿ ಕ್ವಶನ್ ಕೊಟ್ಟಿದ್ದಾರೆ. ಒಂದನೇದು 2017 ನೀಟಲ್ಲಿ ಕೇಳಿರುವಂಥದ್ದು. 2 astronauts ಆರ್ ಫ್ಲೋಟಿಂಗ್ ಇನ್ ಗ್ರಾವಿಟೇಷನ್ ಫ್ರೀ ಸ್ಪೇಸ್. ಗ್ರಾವಿಟೇಷನ್ ಫ್ರೀ ಸ್ಪೇಸ್ ಅಂದರೆ ಮೀನಿಂಗ್ ಏನು ಹೇಳಿ ನೋಡೋಣ. ಅಲ್ಲಿ ಯಾವುದೇ ಮಾಸ್ ಇಲ್ಲ, ಅಂದರೆ ಫ್ರೀ ಸ್ಪೇಸ್ ಅಂದರೆ ಅಲ್ಲಿ ವ್ಯಾಕ್ಯೂಮ್ ಇದೆ. ಸೊ ಗ್ರಾವಿಟೇಷನ್ ಫ್ರೀ ಸ್ಪೇಸ್ ಅಂದರೆ ಏನೂ ಇಲ್ಲ ಅಲ್ಲಿ. ಓಕೆ, ಗ್ರಾವಿಟೇಷನ್ ಆ್ಯಕ್ಟ್ ಆಗ್ತಾ ಇರೋದಿಲ್ಲ, ಫ್ರೀ ಸ್ಪೇಸ್ ಇದೆ ಕಂಪ್ಲೀಟಾಗಿ ಹೇಳಬೇಕಂದ್ರೆ. 2 astronauts are floating in gravitation-free space after having lost contact with their spaceship. The two will move towards each other, move away from each other, will become stationary, keep floating at the same distance between them. ಸೊ ಯಾವ ರೀತಿಯಾಗಿ ಅನಲೈಸ್ ಮಾಡ್ತಾರೆ ಇದನ್ನು. ಒಂದು ಸ್ಪೇಸ್ಶಿಪ್ ಇದೆ ಇಲ್ಲಿ, ಈ ರೀತಿಯಾಗಿ ಒಂದು ಸ್ಪೇಸ್ಶಿಪ್ ಅಂತ ಅಂದ್ಕೊಳ್ಳಿ. ದಿಸ್ ಈಸ್ ಸ್ಪೇಸ್ಶಿಪ್. ಓಕೆ, ಸ್ಪೇಸ್ಶಿಪ್ ಇದೆ. ಇದ್ರ ಒಳಗಡೆಯಿಂದ ಇಬ್ಬರು ಅಸ್ಟ್ರೋನಾಟ್ಸ್ ಹೊರಗಡೆ ಬಂದಿದ್ದಾರೆ. ದೇ ಗಾಟ್ ಸಪ್ರೇಟೆಡ್. ಈ ರೀತಿಯಾಗಿ ಇಬ್ಬರು ಹೊರಗಡೆ ಬಂದಿದ್ದಾರೆ. ಒಬ್ಬರು ಇಲ್ಲಿದ್ದಾರೆ, ಆಮೇಲೆ ಇನ್ನೊಬ್ಬರು ಇಲ್ಲಿದ್ದಾರೆ ಅಂದ್ಕೊಳ್ಳಿ. ಸೊ ಈ ರೀತಿಯಾಗಿ ಇಬ್ಬರು ಸಪ್ರೇಟ್ ಇದ್ದಾರೆ. ಅಂದರೆ ಇವರಿಗೆ ಮಾಸ್ ಇರಬೇಕಲ್ಲ, ಇವರಿಗೆ ಮಾಸ್ M1 ಇರುತ್ತೆ, ಇವ್ರಿಗೆ ಮಾಸ್ M2 ಇರುತ್ತೆ. ಇದನ್ನೇ ನೀವು ಈ ರೀತಿಯಾಗಿ ಅನಲೈಸ್ ಮಾಡ್ಕೊಳ್ಳಿ, M1 ಆ್ಯಂಡ್ M2 ಅಂಥೇಳಿ. M1 ಆ್ಯಂಡ್ M2 ಅಂತ ಅನಲೈಸ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಏನಾಗ್ತಾರೆ ಹೇಳಿ ನೋಡೋಣ. ಇವರು ಇಲ್ಲಿ ಗ್ರಾವಿಟೇಷನ್ ಫ್ರೀ ಸ್ಪೇಸ್ ಇದೆ ಅಂತಿದ್ದಾರೆ. ಇವರು ಗ್ರಾವಿಟೇಷನ್ ಫ್ರೀ ಸ್ಪೇಸ್ ಇದೆ. ಗ್ರಾವಿಟೇಷನ್ ಫ್ರೀ ಸ್ಪೇಸ್ ಅಂದರೆ ಯಾವುದೇ ಬೇರೆ ಬಾಡಿ ಇಲ್ಲ ಅಲ್ಲಿ. ಸೊ ಇಬ್ಬರು ಏನು ಮಾಡ್ತಾರೆ ಹೇಳಿ ನೋಡೋಣ. ಇವ್ರಿಗೂ ಮಾಸ್ ಇದೆ, ಇವ್ರಿಗೂ ಮಾಸ್ ಇದೆ ಅಂದರೆ ಇವ್ರ ಸೆಂಟರಿಂದ ಇವ್ರ ಸೆಂಟ್ರಿಗೆ ಏನು ಡಿಸ್ಟೆನ್ಸ್ ಇರುತ್ತೆ, ಸೊ ಅದ್ರ ಪ್ರಕಾರ ಇವ್ರು ಏನು ಮಾಡ್ತಾರೆ, ಒಬ್ಬರ ಕಡೆ ಒಬ್ಬರು ಅಟ್ರಾಕ್ಟ್ ಆಗಿ ಚಾಲೂ ಆಗ್ತಾರೆ. ಯಾಕಂದ್ರೆ ನಾವು ಆಗಲೇ ಹೇಳಿದ್ದೀವಿ, ದ ಬಾಡೀಸ್ ವಿತ್ ಮಾಸಸ್ ಅಟ್ರಾಕ್ಟ್ ಈಚ್ ಅದರ್. ಸೊ ಒಬ್ಬರಿಂದ ಒಬ್ಬರ ಕಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಅಂದರೆ ಮೂವ್ ಟುವರ್ಡ್ಸ್ ಈಚ್ ಅದರ್. ತುಂಬ ಸ್ಲೋಲಿ ಆಗ್ತಾರೆ, ಸ್ಲೋಲಿ ಮೂವ್ ಆಗ್ತಾರೆ, ಒಪ್ಕೊಳ್ಳೋಣ ಆ ಮಾತನ್ನು. ಬಟ್ ಒಬ್ಬರಿಂದ ಒಬ್ಬರಿಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಮೂವ್ ಅವೇ ಫ್ರಮ್ ಈಚ್ ಅದರ್ ಅಂತೂ ರಾಂಗ್. ಯಾಕಂದರೆ ಚಾರ್ಜ್ ಒಂದೇನಾದ್ರು ಪಾಸಿಟಿವ್ ಈ ರೀತಿ ಚಾರ್ಜ್ ಇದ್ದರೆ ಮೂವ್ ಅವೇ ಫ್ರಮ್ ಈಚ್ ಅದರ್ ಆಗ್ತಾರೆ. ಬಟ್ ಈ ಗ್ರಾವಿಟೇಷನ್ ಫೋರ್ಸ್ ಇದೆಯಲ್ಲ, ಇಟ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್. ಆಲ್ ರೈಟ್. ಸೊ ಅದನ್ನು ಕೂಡ ಒಂದು ಪ್ರಾಪರ್ಟಿಯಲ್ಲಿ ಬರ್ಕೊಳ್ಬೋದು ನೀವು. ಏನಂತ ಬರ್ಕೊಳ್ಬೋದು ಅಂದರೆ ಇಟ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್. ಗ್ರಾವಿಟೇಷನ್ ಫೋರ್ಸ್ ಇದೆಯಲ್ಲ, ಇಟ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್. ಇಟ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್ ಅನ್ನುವಂಥ ಒಂದು ಪ್ರಾಪರ್ಟಿಯನ್ನು ಕೂಡ ನೀವು ಬರ್ಕೊಳ್ಬೋದು. ಆಲ್ ರೈಟ್. ಸೊ ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಏನಿದೆ ಹೇಳಿ ನೋಡೋಣ. ವಿಲ್ ಬಿಕಮ್ ಸ್ಟೇಷನರಿ. ನೋ, ರಾಂಗ್. ಮಾಸ್ ಇದೆ, ಅಟ್ರಾಕ್ಟ್ ಆಗೇ ಆಗ್ತಾರೆ. ಕೀಪ್ ಫ್ಲೋಟಿಂಗ್ ಎಟ್ ದ ಸೇಮ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ನೋ. ಹೌದಾ. ಸೊ ಮೂವ್ ಟುವರ್ಡ್ಸ್ ಈಚ್ ಅದರ್ ಇಸ್ ದ ರೈಟ್ ಆಪ್ಷನ್. ನೋಡಿ ಎಷ್ಟು ಈಸಿಯಾಗಿ ಕೇಳಿದರು. ಇದ್ರ ಮೇಲೆ ಯಾವುದ್ರ ಮೇಲೆ ಡಿಪೆಂಡ್ ಇತ್ತಂದರೆ ಇದು, ಅಂದರೆ ಯಾವುದೇ ಸ್ಪೇಸಲ್ಲಿ ಇದ್ದರೂ ಕೂಡ, ಏನೇ ಮೀಡಿಯಮ್ ಇದ್ದರೂ ಕೂಡ, ಎರಡು ಬಾಡೀಸ್ ಮಾಸ್ ಇದಾವಂದರೆ ಅವೆರಡು ಒಂದಕ್ಕೊಂದು ನಡುವೆ ಡಿಸ್ಟೆನ್ಸ್ ಇದೆ ಅಂದರೆ ಡೆಫಿನೆಟ್ಲಿ ಈ ರೀತಿಯಾಗಿ ಗ್ರಾವಿಟೇಷನ್ ಫೋರ್ಸ್ ಆ್ಯಕ್ಟ್ ಆಗಬೇಕು ಅನ್ನೋದ್ರ ಮೇಲೆ ಇತ್ತು. ತುಂಬ ಈಸಿ ಕೇಳಿದರು 2017. ಅದಕ್ಕೋಸ್ಕರ ನಾವು ಎಲ್ಲ ಕ್ವಶನ್ಸ್ಗಳ ಐಡಿಯಾ ಇರಬೇಕು, ಯಾವ್ದು ಬರುತ್ತೆ ಹೇಳಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡಿ ಇಲ್ಲಿ. ಏನು ಕ್ವಶನ್ ಅಂದರೆ, 2 spheres of masses m and m are situated in air and the gravitational force between them is F. ಆಲ್ ರೈಟ್. ಸೊ ಎರಡು ಮಾಸಸ್ ಇದ್ದಾವೆ, ಅದರ ಮಾಸ್ M ಆ್ಯಂಡ್ M ಇದೆ. ಆಮೇಲೆ ಅವೆರಡು ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದಮ್ ಈಸ್ F ಅಂತ ಹೇಳ್ತಿದ್ದಾರೆ. ಅವೆಲ್ಲಿದ್ದಾವೆ? ಏರಲ್ಲಿದ್ದಾವೆ ಅವು. The space around the masses is now filled with liquid of specific gravity 3. ಸ್ಪೆಸಿಫಿಕ್ ಗ್ರಾವಿಟಿ ಅಂದರೆ ಇದು ಮತ್ತೆ ಬೇರೆ ಕಾನ್ಸೆಪ್ಟ್ ಆಗುತ್ತೆ, ಈಗ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಒಂದು ಲಿಕ್ವಿಡಿಂದ ಅವೆರಡು ಸರೌಂಡಿಂಗನ್ನು ಫಿಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದರ ಸ್ಪೆಸಿಫಿಕ್ ಗ್ರಾವಿಟಿ 3 ಇದೆ. ದ ಗ್ರಾವಿಟೇಷನಲ್ ಫೋರ್ಸ್ ವಿಲ್ ನೌ ಬಿ. ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಈ ಗ್ರಾವಿಟೇಷನಲ್ ಫೋರ್ಸ್ ಇದೆಯಲ್ಲ, ಇಟ್ ಡು ನಾಟ್ ಡಿಪೆಂಡ್ ಆನ್ ಮೀಡಿಯಮ್ ಮೇಲ್ಗಡೆ ಡಿಪೆಂಡ್ ಆಗೋದಿಲ್ಲ ಅಂತ ಹೇಳಿದ್ವಿ. ಅಂದರೆ ಏರ್ ಇರಲಿ ಅಥವಾ ಲಿಕ್ವಿಡ್ ಇರಲಿ, ಏನೇ ಇದ್ದರೂ ಕೂಡ ಫೋರ್ಸ್ ಮೊದಲು F ಇದ್ದರೆ ಆಮೇಲೆ ಕೂಡ F ಇರುತ್ತೆ. ಸೊ ಅದಕ್ಕೋಸ್ಕರ ಯಾವ ಆಪ್ಷನ್ ಆಗುತ್ತೆ? ಇಲ್ಲಿದೆ ನೋಡಿ, ದಿಸ್ ಆಪ್ಷನ್ ಈಸ್ ರೈಟ್. ಇಲ್ಲಿರುವಂಥ ಆಪ್ಷನ್ ಕರೆಕ್ಟ್ ಆಗುತ್ತೆ. ಆಲ್ ರೈಟ್. ನೀವು ಮೀಡಿಯಮನ್ನು ಏರ್ ಮಾಡಿ ಅಥವಾ ಯಾವುದಾದ್ರೂ ಲಿಕ್ವಿಡ್ ತೊಗೊಂಡು ಬಂದು ಇಡಿ, ಅಥವಾ ಬೇರೆ ಏನಾದರೂ ಪೇಪರ್ ತಂದಿಡಿ, ಅಥವಾ ಏನಾದರೂ ಬೇರೆ ಗ್ಯಾಸ್ ಹಾಕಿ, ಏನೇ ಮೀಡಿಯಮ್ ಇದ್ದರೂ ಕೂಡ ಫೋರ್ಸ್ ಡು ನಾಟ್ ಚೇಂಜ್ ಬಿಕಾಸ್ ಇಟ್ ಡು ನಾಟ್ ಡಿಪೆಂಡ್ ಆನ್ ಮೀಡಿಯಮ್. ಅದಕ್ಕೆ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಆಲ್ ರೈಟ್. ಸೊ ಮುಂದಕ್ಕೆ ಹೋಗೋಣ, ಏನಿದೆ ಅಂತ ಹೇಳಿ ನೋಡೋಣ. ಮುಂದಿನ ಕ್ವಶನ್ ನೋಡಿ ಏನು ಹೇಳ್ತಿದ್ದಾರೆ ಅಂಥೇಳಿ. 2 particles of equal mass go around a circle of radius r. 2 particles of equal mass ಅಂತಿದ್ದಾರೆ. go around a circle of radius r under the action of their mutual gravitational force of attraction. ಅಂದರೆ ಎರಡು ಬಾಡೀಸ್ಗಳಿದ್ದಾವೆ, ಅವೆರಡರದ್ದು ಸೇಮ್ ಮಾಸ್ ಇದೆ, ಈಕ್ವಲ್ ಮಾಸ್ ಅಂತ ಹೇಳ್ತಿದ್ದಾರೆ. ಗೋ ಅರೌಂಡ್ ಎ ಸರ್ಕಲ್ ಆಫ್ ರೇಡಿಯಸ್ ಆರ್, ಅಂದರೆ 6 ರೇಡಿಯಸಲ್ಲಿ ಅವು ಏನಾಗ್ತಿದ್ದಾವೆ? ರೊಟೇಟ್ ಆಗ್ತಿದ್ದಾವೆ. ಅಂಡರ್ ದ ಆ್ಯಕ್ಷನ್ ಆಫ್ ದೇರ್ ಮ್ಯೂಚುವಲ್ ಗ್ರಾವಿಟೇಷನಲ್ ಫೋರ್ಸ್, ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಇರೋದೇ, ಈ ಗ್ರಾವಿಟೇಷನಲ್ ಫೋರ್ಸ್ ಇದೆಯಲ್ಲ, ಇದೇ ಗ್ರಾವಿಟೇಷನಲ್ ಫೋರ್ಸ್ ಏನಾಗಿ ಕನ್ವರ್ಟ್ ಆಗ್ತಾಯಿದೆ? ಸೆಂಟ್ರಿಫಿಟಲ್ ಫೋರ್ಸ್ ಆಗಿ ಕನ್ವರ್ಟ್ ಆಗ್ತಾಯಿದೆ. ಆಲ್ ರೈಟ್. ದ ಸ್ಪೀಡ್ ವಿ ಆಫ್ ಈಚ್ ಪಾರ್ಟಿಕಲ್ ಈಸ್, ಅಂದರೆ ಎಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಾವವು, ರೊಟೇಟ್ ಆಗ್ತವೆ ಸರ್ಕಲಲ್ಲಿ ಅಂತ ಕೇಳ್ತಿದ್ದಾರೆ. ಎಮ್ ಅಂದರೆ ಮಾಸ್ ಆಫ್ ದ ಪಾರ್ಟಿಕಲ್ ಅಂತ ಹೇಳ್ತಿದ್ದಾರೆ. ಇದೆಲ್ಲವನ್ನು ನಾವು ಡಯಾಗ್ರಾಮೆಟಿಕಲಿ ರೀಪ್ರೆಸೆಂಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ, ಅಂದರೆ ನಮಗೆ ಈಸಿ ಆಗುತ್ತೆ. ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿ ಅವರು,
ಟೂ ಪಾರ್ಟಿಕಲ್ಸ್ ಆಫ್ ಈಕ್ವಲ್ ಮಾಸ್ ಗೋ ಅರೌಂಡ್ ಎ ಸರ್ಕಲ್ ಆಫ್ ರೇಡಿಯಸ್ ಆರ್. ಅಂದರೆ ಎರಡು ಪಾರ್ಟಿಕಲ್ ಇದ್ದಾವೆ ಈ ರೀತಿಯಾಗಿ. ಇಲ್ಲೊಂದು ಪಾರ್ಟಿಕಲನ್ನು ತೊಗೊಳ್ಳಿ, ಈ ರೀತಿಯಾಗಿ ಒಂದು ಪಾರ್ಟಿಕಲ್ ಅಂತ ತೊಗೊಳ್ಳಿ, ಇದ್ರ ಮಾಸ್ ಎಮ್ ಅಂತ ಅಂದ್ಕೊಳ್ಳಿ. ಆಮೇಲೆ ಇಲ್ಲೊಂದು ಪಾರ್ಟಿಕಲನ್ನು ತೊಗೊಳ್ಳಿ, ಇದ್ರ ಮಾಸ್ ಏನಂತ ಅಂದ್ಕೊಳ್ಳಿ, ಬೇಕಾದ್ರೆ ಸ್ವಲ್ಪ ಸಮೀಪ ತೊಗೊಳ್ಳಿ ಇದನ್ನು, ಇದ್ರ ಪಾರ್ಟಿಕಲ್ ಕೂಡ ಎಮ್ ಅಂತ ಅಂದ್ಕೊಳ್ಳಿ. ಸೊ ಇವೆರಡು ಏನು ಮಾಡ್ತಿದ್ದಾವೆ ಅಂದರೆ ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿಯಾಗಿ ಮೂವ್ ಆಗ್ತಿದ್ದಾವೆ ಇವು ರೌಂಡಲ್ಲಿ. ನೋಡಿ ಇಲ್ಲಿ ಈ ರೀತಿಯಾಗಿ ಸರ್ಕ್ಯುಲರ್ ಮೋಷನಲ್ಲಿ ಇವೆರಡು ಏನಾಗ್ತಿದ್ದಾವೆ ಅಂದರೆ ಈ ರೀತಿಯಾಗಿ ಬೋತ್ ದ ಬಾಡೀಸ್ ಆರ್ ರೊಟೇಟಿಂಗ್. ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ರೀತಿಯಾಗಿ ಹೀಗೆ ರೊಟೇಟ್ ಆಗ್ತಿದ್ದಾವೆ ಇವು ಈ ರೀತಿಯಾಗಿ, ಹೌದಾ. ಸೊ ಇದ್ರ ರೇಡಿಯಸ್ ಎಷ್ಟಿದೆ ಅಂತಿದ್ದಾರೆ ಅವರು. ಸೊ ಇಲ್ಲಿಂದ ಹಿಡಿದು ಈ ರೇಡಿಯಸ್ ಏನಿದೆಯಲ್ಲ, ಸೊ ಸೆಂಟರ್ ಟು ಸೆಂಟರ್ ಅಂದ್ಕೊಳ್ಬೋದು, ಈ ರೇಡಿಯಸ್ ಆರ್ ಇದೆ ಅಂತ ಅಂತಿದ್ದಾರೆ, ಹೌದಾ. ಆರ್ ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಸ್ವಲ್ಪ. ರೇಡಿಯಸ್ ಆರ್ ಅಂಡರ್ ದ ಆ್ಯಕ್ಷನ್ ಆಫ್ ದೇರ್ ಮ್ಯೂಚುವಲ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ದ ಸ್ಪೀಡ್ ವಿ ಆಫ್ ಈಚ್ ಪಾರ್ಟಿಕಲ್. ಅಂದರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದಾವೆ ಹೇಳಿ ಅಂತ ಕೇಳ್ತಿದ್ದಾರೆ. ಇದೊಂದು ಸ್ಪೀಡಲ್ಲಿ ಹೋಗ್ತಾ ಇರುತ್ತಲ್ಲ ಇಲ್ಲಿ. ಸೊ ಯಾವುದೋ ಒಂದು ಸ್ಪೀಡಲ್ಲಿ ಈ ರೀತಿಯಾಗಿ ಇದು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ, ವಿ ಸ್ಪೀಡ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಅಥವಾ ಇದು ಮೇಲ್ಗಡೆ ಹೋಗ್ತಾ ಇದ್ದರೆ ಇದು ಕೆಳಗಡೆ ಈ ರೀತಿಯಾಗಿ ಬರ್ತಾ ಇರುತ್ತಲ್ಲ, ಸೊ ಇದ್ರ ಸ್ಪೀಡ್ ಕೇಳ್ತಿದ್ದಾರೆ. ಸೊ ಈ ಕಡೆ ಇರುವಂಥ ರೇಡಿಯಸ್ ಆರ್ ಇದ್ದರೆ ಈ ಕಡೆ ಇರುವಂಥ ರೇಡಿಯಸ್ ಇದೆಷ್ಟಿರುತ್ತೆ ಹೇಳಿ ನೋಡೋಣ. ಇದು ಕೂಡ ಆರ್ ಇರುತ್ತೆ. ಆಲ್ ರೈಟ್. ಸೊ ಹಾಗಾದರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು. ಇದು ಮಾಸ್ ಎಮ್ ಇದೆ, ಇದು ಮಾಸ್ ಎಮ್ ಇದೆ, ಇವೆರಡು ನಡುವೆ ಇರುವಂಥ ಡಿಸ್ಟೆನ್ಸ್ ಎಷ್ಟಾಯಿತು, 2r ಆಯಿತು. ಅಂದರೆ ಇಲ್ಲಿ ಬರುವಂಥ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, ಸೆಂಟ್ರಿಫಿಟಲ್ ಫೋರ್ಸ್ ಅಂಡರ್ ದ ಆ್ಯಕ್ಷನ್ ಆಫ್ ದರ್ ಮ್ಯೂಚುವಲ್ ಗ್ರಾವಿಟೇಷನಲ್ ಫೋರ್ಸ್ ಅಂತಿದ್ದಾರೆ ಅವರು. ಅಂದರೆ ಇವೆರಡರ ನಡುವೆ ಏನು ಗ್ರಾವಿಟೇಷನಲ್ ಫೋರ್ಸ್ ಇದೆ ಅದೇ ಸೆಂಟ್ರಿಫಿಟಲ್ ಫೋರ್ಸ್ ಆಗಿ ಕನ್ವರ್ಟ್ ಆಗ್ತಾಯಿದೆ. ಈಗ ನೋಡಿ ಇಲ್ಲಿ ಸನ್ ಇದೆಯಲ್ಲ, ಸೊ ಸನ್ನ ಹತ್ತಿರ ಏನಿದೆ ಹೇಳಿ ನೋಡೋಣ, ಇಲ್ಲಿ ಅರ್ತ್ ಇದೆ. ಸೊ ಈ ಅರ್ತ್ ಮತ್ತು ಸನ್ ನಡುವೆ ಯಾವ ಫೋರ್ಸ್ ಇದೆ ಹೇಳಿ ನೋಡೋಣ, ಗ್ರಾವಿಟೇಷನಲ್ ಫೋರ್ಸ್ ಇದೆ. ಈ ಗ್ರಾವಿಟೇಷನಲ್ ಫೋರ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ, ಸೆಂಟ್ರಿಫಿಟಲ್ ಫೋರ್ಸ್ ಆಗಿ ಕನ್ವರ್ಟ್ ಆಗಿದ್ದಕ್ಕೆ ಅರ್ತ್ ಈಸ್ ರೊಟೇಟಿಂಗ್ ಅರೌಂಡ್ ದ ಸನ್ ಅಂತೇಳಿ ಈ ರೀತಿಯಾಗಿ ರೊಟೇಟ್ ಆಗ್ತಾ ಇರುತ್ತೆ. ಅಂದರೆ ಇವೆರಡೂ ಬಾಡಿ ನಡುವೆ ಇರುವಂಥ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಸೆಂಟ್ರಿಫಿಟಲ್ ಫೋರ್ಸ್. ಇನ್ನು ಗ್ರಾವಿಟೇಷನಲ್ ಫೋರ್ಸ್ ಫಾರ್ಮುಲಾ ಗೊತ್ತಿದೆ ನಿಮಗೆ, ಏನದು, ಜಿ m1 ಅಂದರೆ ಎಮ್, m2 ಅಂದರೆ ಎಮ್ ಡಿವೈಡೆಡ್ ಬೈ ಆರ್. ಅಂದರೆ ಏನಾಗುತ್ತೆ ಹೇಳಿ ನೋಡೋಣ, ಡಿಸ್ಟೆನ್ಸ್, ಇದೇ ಡಿಸ್ಟೆನ್ಸ್, ಇದು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್, ಇದಕ್ಕೆ ಸ್ಮಾಲ್ ಆರ್ ಅಂತ ಕರೀರಿ. ದಿಸ್ ಸ್ಮಾಲ್ ಆರ್ ಇಸ್ ನಥಿಂಗ್ ಬಟ್ 2r, ಆರ್ ಪ್ಲಸ್ ಆರ್ ಈಸ್ 2r. ಅದಕ್ಕೆ ಏನು ಬರೀರಿ, 2r ಹೋಲ್ ಸ್ಕ್ವೇರ್ ಅಂತ ಬರೀರಿ. 2r ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಫ್ ಸಿ ಅಂದರೆ ಏನಾಗುತ್ತೆ, ಎಮ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಎಮ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ರೇಡಿಯಸ್ ಅಂದರೆ ಎಷ್ಟಿದೆ ಇಲ್ಲಿ, ಈ ರೇಡಿಯಸ್ ತೊಗೊಳ್ಬೇಕು ಈಗ ಸರ್ಕಲ್ದು. ಸೊ ಎಮ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಆಗುತ್ತೆ. ಆಲ್ ರೈಟ್. ಸೊ ಇದರಲ್ಲಿ ಒಂದು ಎಮ್ ಕ್ಯಾನ್ಸಲ್ ಆಗುತ್ತೆ. ಆದ ತಕ್ಷಣ ಏನು ಬರುತ್ತೆ ಹೇಳಿ ನೋಡೋಣ, ಜಿ ಎಮ್ ಡಿವೈಡೆಡ್ ಬೈ 4r² ಅಂತ ಬರೀತೀವಿ. ಆಮೇಲೆ ಈಸ್ ಈಕ್ವಲ್ ಟು ಏನಾಗುತ್ತೆ, ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಆಗುತ್ತೆ. ಸೊ ಇಲ್ಲಿರೋ ಒಂದು ಆರ್, ಇಲ್ಲಿ 2r ಇದೆ, ಒಂದು ಆರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಟೋಟಲಾಗಿ ಬರುವಂಥದ್ದು ಏನಾಗುತ್ತೆ ಹೇಳಿ ನೋಡೋಣ, ಈಗ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬರುವಂಥದ್ದು ಜಿ ಎಮ್ ಡಿವೈಡೆಡ್ ಬೈ 4r ಅಂತ ಬರ್ತಾ ಇದೆ. ಸೊ ವಿ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಜಿ ಎಮ್ ಡಿವೈಡೆಡ್ ಬೈ 4r ಅಂತ ಇದೆ. ಆಲ್ ರೈಟ್. ಸೊ ವಿ ಈಸ್ ಈಕ್ವಲ್ ಟು ಇದು 4 ಸ್ಕ್ವೇರ್ ರೂಟ್ ಮಾಡಿದ್ರೆ 2 ಬರುತ್ತೆ, ಅದಕ್ಕೆ 1/2 ಅಂತ ಬರ್ಕೊಳ್ಳಿ, ಅಂಡರ್ ರೂಟ್ ಜಿ ಎಮ್ ಡಿವೈಡೆಡ್ ಬೈ ಆರ್. ಯಾವುದಾದ್ರೂ ಇದೆಯಾ ನೋಡಿ ಆಪ್ಷನ್ ಈ ರೀತಿಯಾಗಿ, 1/2 ಅಂಡರ್ ರೂಟ್ ಜಿ ಎಮ್ ಬೈ ಆರ್. ಆಲ್ ರೈಟ್. ಇಲ್ಲಿದೆ ನೋಡಿ, ಇಲ್ಲಿ ಆಪ್ಷನ್ ಕಾಣ್ತಾ ಇದೆ 1/2 ಅಂಡರ್ ರೂಟ್ ಜಿ ಎಮ್ ಬೈ ಆರ್. ಸೊ ದಿಸ್ ಈಸ್ ದ ರೈಟ್ ಆಪ್ಷನ್. ಆಲ್ ರೈಟ್. ತುಂಬ ಈಸಿಯಾಗಿತ್ತಿದ್ದು. ಸೊ ಏನಂದರೆ ಇದ್ರ ನಡುವೆ ಇರುವಂಥ ಗ್ರಾವಿಟೇಷನಲ್ ಫೋರ್ಸ್ ಇರುವಂಥದ್ದು ಸೆಂಟ್ರಿಫಿಟಲ್ ಫೋರ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆಲ್ ರೈಟ್. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕ್ವಶನ್ ಏನು ಹೇಳ್ತಾ ಇದೆ ನೋಡಿ ಇಲ್ಲಿ, ಇಫ್ ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ವರ್ ಪ್ರಪೋರ್ಷನಲ್ ಟು 1/r ಆ್ಯಂಡ್ ನಾಟ್ 1/r². ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಇರುವಂಥದ್ದು 1/rಗೆ ಪ್ರಪೋರ್ಷನಲ್ ಇದ್ದಾರೆ. ಅಂದರೆ ನಾವೇನಂತ ಇದ್ವಿ, ಗ್ರಾವಿಟೇಷನಲ್ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಸೆಂಟರ್ಸ್ ಅಂತ ಇದ್ವಲ್ಲ. ಹಿಂಗಿಲ್ಲ, ಈಗ ಹಿಂಗಿಲ್ಲದೆ ಇದ್ದು ದ ಗ್ರಾವಿಟೇಷನ್ ಆ್ಯಕ್ಚುಲಿ ಇರೋದು ಹಿಂಗೆ, ಬಟ್ ಹಿಂಗಿಲ್ಲ ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇದೇ ಟ್ರೂ, ಬಟ್ ಹಿಂಗೆ ಇಲ್ಲದೆ ಒಂದು ವೇಳೆ ಏನಾದರೂ ಗ್ರಾವಿಟೇಷನ್ ಫೋರ್ಸ್ ಏನಿದೆಯಲ್ಲ, ಇಫ್ ದಟ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅಷ್ಟೇ ಅಂತಿದ್ದಾರೆ, ಹೌದಾ. ಆ್ಯಂಡ್ ನಾಟ್ ಪ್ರಪೋರ್ಷನಲ್ ಟು 1/r² ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಹಾಗಿದ್ರೆ ವೇರ್ ಆರ್ ಈಸ್ ದ ಸಪ್ರೇಷನ್ ಬಿಟ್ವೀನ್ ದೆಮ್, ಆರ್ ಅಂದರೆ ಸಪ್ರೇಷನ್ ಬಿಟ್ವೀನ್ ದೆಮ್ ಇತ್ತು, ದೆನ್ ಪಾರ್ಟಿಕಲ್ ಇನ್ ಸರ್ಕ್ಯುಲರ್ ಆರ್ಬಿಟ್ ಅಂಡರ್ ಸಚ್ ಫೋರ್ಸ್ ವುಡ್ ಹ್ಯಾವ್ ಇಟ್ಸ್ ಆರ್ಬಿಟಲ್ ಸ್ಪೀಡ್ ವಿ ಪ್ರಪೋರ್ಷನಲ್ ಟು. ಅಂದರೆ ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಇದ್ದಿದ್ದರೆ, ಸೊ ಆ ವಿ ಅನ್ನೋವಂಥದ್ದು ಆರ್ಬಿಟಲ್ ಸ್ಪೀಡ್ ಏನು ಸರ್ಕಲಲ್ಲಿ ಮೂವ್ ಆಗುವಾಗ ಆರ್ಬಿಟಲ್ ಸ್ಪೀಡ್ ಇತ್ತಲ್ಲ, ದಟ್ ಈಸ್ ಪ್ರಪೋರ್ಷನಲ್ ಟು 1/r², r⁴, r⁴1, 1/r ಅಂತ ಕೇಳ್ತಿದ್ದಾರೆ. ಅಂದರೆ ತುಂಬ ಈಸಿಯಾಗಿರುವಂಥದ್ದು. ಅಬ್ಸರ್ವ್ ಮಾಡಿ, ಎರಡು ಬಾಡೀಸ್ ಇದೆ ಇಲ್ಲಿ, ಇಲ್ಲೊಂದು ಬಾಡಿ ಇದೆ, ಆಮೇಲೆ ಇಲ್ಲೊಂದು ಬಾಡಿ ಇದೆ. ಇದ್ರ ಮಾಸ್ ಎಮ್ ಇದೆ, ಇದ್ರ ಮಾಸ್ ಕೂಡ ಎಮ್ ಇದೆ, ಎರಡೂ ಸೇಮ್ ಮಾಸ್ ಅಲ್ವಾ. ಸೊ ಏನಂತಿದ್ದಾರೆ ಅಂದ್ಕೊಳ್ಳಿ, ಮಾಸ್ ಬೇರೆ ಬೇರೆ ಅಂದ್ಕೊಂಡ್ರು ಕೂಡ ಅಂದ್ಕೊಳ್ಬೋದು ನೀವು. ಸೊ ಇದ್ರ ನಡುವೆ ಸಪ್ರೇಷನ್ ಎಷ್ಟಿದೆ, ಸೆಂಟರಿಂದ ಸೆಂಟರ್ಗೆ ಎಷ್ಟಿದೆ ಅಂದರೆ ಡಿಸ್ಟೆನ್ಸ್ ಆರ್ ಇದೆ.
ಹೌದಾ? ಹೀಗಿದ್ದಾಗ ಇವೆರಡೂ ರೊಟೇಟ್ ಆಗ್ತಿದ್ದಾವೆ ಅಂದ್ಕೊಳ್ಳಿ ಈ ರೀತಿಯಾಗಿ ಸರ್ಕಲಲ್ಲಿ. ಸ್ವಲ್ಪ ಕೆಳಗಡೆ ಶಿಫ್ಟ್ ಮಾಡ್ಕೊಳ್ತೀನಿ ಇದನ್ನು, ಅಂದರೆ ಈಸಿ ಆಗುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವೆರಡು ಸರ್ಕಲಲ್ಲಿ ರೊಟೇಟ್ ಆಗ್ತಿದ್ದಾವೆ ಈ ರೀತಿಯಾಗಿ ಸರ್ಕಲಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿ ಸರ್ಕಲಲ್ಲಿ ರೊಟೇಟ್ ಆಗ್ತಿದ್ದಾವೆ. ಆಲ್ರೈಟ್, ಈ ರೀತಿಯಾಗಿ ಸರ್ಕಲಲ್ಲಿ ರೊಟೇಟ್ ಆದರೆ ರೇಡಿಯಸ್ ಎಷ್ಟಿರುತ್ತೆ ಹೇಳಿ ನೋಡೋಣ. ಟೋಟಲ್ ಸಪ್ರೇಷನ್ ಆರ್ ಇದೆ ಅಂದರೆ ಈ ರೇಡಿಯಸ್ ಎಷ್ಟಿರುತ್ತೆ, r/2 ಇರುತ್ತೆ. ಆಲ್ರೈಟ್, ಅಂದರೆ ಈ ಗ್ರಾವಿಟೇಷ್ನಲ್ ಫೋರ್ಸ್ ಅನ್ನುವಂಥದ್ದು ಯಾವುದಕ್ಕೆ ಈಕ್ವಲ್ ಆಗಬೇಕು ಹೇಳಿ ನೋಡೋಣ. ದಿಸ್ ಗ್ರಾವಿಟೇಷ್ನಲ್ ಫೋರ್ಸ್ ಈಸ್ ಈಕ್ವಲ್ ಟು ಸೆಂಟ್ರಿಫಿಟಲ್ ಫೋರ್ಸ್. ಹೌದಾ? ಸೊ ಗ್ರಾವಿಟೇಷ್ನಲ್ ಫೋರ್ಸ್ ಏನಾಗುತ್ತೆ, G(m)(m) ಡಿವೈಡೆಡ್ ಬೈ r² ಆಗಬೇಕು. ಬಟ್ ಅವ್ರು ಏನಂತಿದ್ದಾರೆ ನೋಡಿ ಕ್ವಶನಲ್ಲಿ ಅಬ್ಸರ್ವ್ ಮಾಡಿ. ಇಫ್ ದ ಗ್ರಾವಿಟೇಷ್ನಲ್ ಫೋರ್ಸ್ ಬಿಟ್ವೀನ್ ಟು ಆಬ್ಜೆಕ್ಟ್ಸ್ ವರ್ ಪ್ರಪೋರ್ಷನಲ್ ಟು 1/r, ಒಂದು ವೇಳೆ 1/rಗೆ ಪ್ರಪೋರ್ಷನಲ್ ಇದ್ದರೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ಸ್ ಇದ್ದರೆ, ಆ್ಯಂಡ್ ನಾಟ್ 1/r² ಅಂತ ಅಂತಿದ್ದಾರೆ. ಓಕೆ, ವೇರ್ r ಈಸ್ ದ ಸಪರೇಷನ್ ಬಿಟ್ವೀನ್ ದೆಮ್, ಅದನ್ನೇ ಬರ್ಕೊಂಡಿದ್ದೀವಿ. ದೆನ್ ಪಾರ್ಟಿಕಲ್ ಇನ್ ಸರ್ಕ್ಯುಲರ್ ಆರ್ಬಿಟ್ ಅಂಡರ್ ಸಚ್ ಫೋರ್ಸ್ ವುಡ್ ಹ್ಯಾವ್ ಇಟ್ಸ್ ಆರ್ಬಿಟಲ್ ಸ್ಪೀಡ್ v ಪ್ರಪೋರ್ಷನಲ್ ಟು, ಯಾವುದು ಆಪ್ಷನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಆಲ್ರೈಟ್, ಸೊ G(m)(m) ಡಿವೈಡೆಡ್ ಬೈ r ಅಂತ ಬರ್ಕೊಂಡಿದ್ದೀರಾ, ಈಸ್ ಈಕ್ವಲ್ ಟು FC ಅಂದರೆ ಏನಾಗುತ್ತೆ, mv² ಡಿವೈಡೆಡ್ ಬೈ ರೇಡಿಯಸ್ ಅಂದರೆ ಎಷ್ಟಿದೆ ಇಲ್ಲಿ, r/2 ಇದೆ. r/2 ಅಂತ ಬರ್ಕೊಳ್ಳಿ. ಇಲ್ಲಿ r ಮತ್ತು r ಏನಾಗುತ್ತೆ ಹೇಳಿ ನೋಡೋಣ, ಕ್ಯಾನ್ಸಲ್ ಆದ ತಕ್ಷಣ G(m)(m) ಈಸ್ ಈಕ್ವಲ್ ಟು ಈ 2 ಏನಾಗುತ್ತೆ ಮೇಲ್ಗಡೆ ಬರುತ್ತೆ, 2mv² ಆಯಿತು. ಸೊ v² ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, Gm² ಅಂತ ಬರ್ಕೊಳ್ಳಿ. ಅಥವಾ ಬೇಕಾದ್ರೆ m ಅನ್ನು ಒಂದು ಕ್ಯಾನ್ಸಲ್ ಮಾಡ್ಕೊಂಬಿಡಿ ಇಲ್ಲೂ ಕೂಡ, ಇಲ್ಲಿದೆಯಲ್ಲ. ಸೊ ಈ m ಮತ್ತು ಈ m ಅನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ v² ಈಸ್ ಈಕ್ವಲ್ ಟು Gm ಡಿವೈಡೆಡ್ ಬೈ 2 ಆಗುತ್ತೆ. ಸೊ v ಈಸ್ ಈಕ್ವಲ್ ಟು ಬರುವಂಥದ್ದು √Gm/2 ಆಯಿತು. ಎಲ್ಲಾದರೂ ರೇಡಿಯಸ್ ಇದೆಯಾ ಇಲ್ಲಿ, ಇಲ್ಲ. ಅದಕ್ಕೆ ವೆಲಾಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಟು ದ ಪವರ್ 0. ಹೌದಾ? ಸೊ ರೇಡಿಯಸ್ ಟು ದ ಪವರ್ 0 ಅಂದರೆ ಎಲ್ಲಿದೆ ನೋಡಿ ಆಪ್ಷನ್, ಇಲ್ಲಿದೆ ನೋಡಿ, ಇಲ್ಲಿ ಆಪ್ಷನ್ ಇದೆ. ಸೊ ಅದಕ್ಕೋಸ್ಕರ ಈ ಆಪ್ಷನ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಆಲ್ರೈಟ್, ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಿದ್ದಾರೆ ಅಂಥೇಳಿ. ಹೌದು, 1/r² ಕರೆಕ್ಟ್ ಇದು. ಬಟ್ ಅವರು ಒಂದು ವೇಳೆ ಇಫ್ ಅಂದಿದ್ದಾರೆ ಅಂದರೆ 1/rಗೆ ಪ್ರಪೋರ್ಷನಲ್ ಇದ್ದರೆ ಏನು ಮಾಡ್ತೀರಿ ಅವಾಗ ಅಂದಾಗ, ಈ ರೀತಿಯಾಗಿ ವೆಲಾಸಿಟಿ ರೇಡಿಯಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಅವಾಗ. ಓಕೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇನ್ನೊಮ್ಮೆ ನೋಡಿ, ಇದನ್ನು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆಲ್ರೈಟ್, ಸೊ ಮುಂದೆ ಹೋಗಿ ಇನ್ನೂ ಸಾಕಷ್ಟು ಕ್ವಶನ್ಸ್ಗಳಿದೆ ಇಲ್ಲಿ. ಬಟ್ ಈ ಕ್ವಶನ್ಗೆ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಅದಕ್ಕೆ ಏನಂತಾರೆ ಅಂದರೆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂತ ಕರೀತಾರೆ. ಓಕೆ, ಇಲ್ಲಿವರೆಗೂ ನೋಟ್ಸ್ ಮಾಡಿದಿರಂತ ಅಂದ್ಕೊಳ್ತಾ ಇದ್ದೀನಿ. ನೋಟ್ಸನ್ನು ಮಾಡ್ತಾ ಇರಬೇಕು ನೀವು. ನೋಟ್ಸನ್ನು ಮಾಡ್ತಾ ಇದ್ದರೆ ಮಾತ್ರ ನಿಮಗೆ ಅರ್ಥ ಆಗ್ತಾ ಇರುತ್ತೆ ಎಲ್ಲವೂ ಕೂಡ. ಸೊ ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ಯಾವ್ದು ಹೇಳಿ ನೋಡೋಣ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಬರ್ಕೊಳ್ಳಿ, ಹೆಡ್ಡಿಂಗ್ ಹಾಕಿ ಎಲ್ಲರೂ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಹಿಂಗಂದ್ರೆ ಏನಂತೇಳಿ ಜನರಲ್ ಕಾನ್ಸೆಪ್ಟ್ ಇದು, ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಬಾಡಿ ಇದೆ ಅಂದ್ಕೊಳ್ಳಿ, ಇದ್ರ ಮಾಸ್ m1 ಇದೆ, ಹೊರಗಡೆ ಬರೀತೀನಿ, ಇದ್ರ ಮಾಸ್ m1 ಇದೆ. ಆಮೇಲೆ ಇಲ್ಲೊಂದು ಬಾಡಿ ಇದೆ, ಇದ್ರ ಮಾಸ್ m2 ಇದೆ. ಆಮೇಲೆ ಇಲ್ಲೊಂದು ಬಾಡಿ ಇದೆ, ಇದ್ರ ಮಾಸ್ m3 ಇದೆ. ಈ ರೀತಿಯಾಗಿ ಸಿಕ್ಕಾಪಟ್ಟಿ ಬಾಡೀಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ n ಬಾಡೀಸ್ ಇದಾವೆ ಅಂದ್ಕೊಳ್ಳಿ. ಸೊ mn, ಸೊ ಇದ್ರ ಮಾಸ್ mn ಇದೆ, nth ಬಾಡಿ ಅಲ್ವಾ ಇದು, ಅದಕ್ಕೆ mn ಇದೆ. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಬಾಡಿ ಇದೆ ಅಂದ್ಕೊಳ್ಳಿ, ಇದ್ರ ಮಾಸ್ m ಇದೆ ಅಂದ್ಕೊಳ್ಳಿ. ಹೌದಾ? ಸೊ ಈ m1 ಸೆಂಟ್ರಿಂದ ಈ mಗೆ r1 ಡಿಸ್ಟೆನ್ಸ್ ಇದೆ. ಆಮೇಲೆ ಈ m2 ಸೆಂಟರಿಂದ ಇಲ್ಲಿಗೆ r2 ಡಿಸ್ಟೆನ್ಸ್ ಇದೆ. ಆಮೇಲೆ m3 ಸೆಂಟರಿಂದ r3 ಡಿಸ್ಟೆನ್ಸ್ ಇದೆ. ಇದೇ ರೀತಿ ಹೋಗ್ತಾ mn ಬಾಡಿಯಿಂದ ಡಿಸ್ಟೆನ್ಸ್ rn ಇದೆ ಅಂದ್ಕೊಳ್ಳಿ. ಇಲ್ಲಿ ನಡುವೆ ಸಾಕಷ್ಟು ಬಾಡೀಸ್ಗಳಿದ್ದಾವೆ, ಬೇರೆ ಅಂದರೆ ಇಲ್ಲೇನು ತೋರಿಸಿದ್ರೆ ಡಾಟೆಡ್ ಬೇರೆ ಬಾಡೀಸ್ ಇದ್ದಾವೆ. ಹಿಂಗಿದ್ದಾಗ ಏನಾಗುತ್ತೆ ಅಂದರೆ, ಇದೇನು ಬಾಡಿ ಇದೆಯಲ್ಲ, ಈ ಫಸ್ಟ್ ಬಾಡಿ ಏನಿದೆಯಲ್ಲ, ಈ ಫಸ್ಟ್ ಬಾಡಿ ಇದ್ರ ಮೇಲೆ ಏನು ಮಾಡುತ್ತೆ ಹೇಳಿ ನೋಡೋಣ, ಗ್ರಾವಿಟೇಷನಲ್ ಫೋರ್ಸ್ ಹಾಕುತ್ತೆ. ಇದಕ್ಕೇನಂತ ಕರಿತೀನಿ ನಾನು, F1 ಅಂತ ಕರಿತೀನಿ. ಆಮೇಲೆ ಇದು ಎರಡನೇ ಬಾಡಿ ಇದೆಯಲ್ಲ, ಇದು ಕೂಡ ಇದ್ರ ಮೇಲೆ ಫೋರ್ಸ್ ಹಾಕುತ್ತೆ. ಇದಕ್ಕೇನಂತ ಕರಿತೀನಿ, F2 ಅಂತ ಕರಿತೀನಿ. ಫೋರ್ಸ್ ಅನ್ನುವಂಥದ್ದು ವೆಕ್ಟರ್, ನಿಮಗೆ ಗೊತ್ತಿರಲಿ. ಆಮೇಲೆ ಈ ಥರ್ಡ್ ಬಾಡಿ ಇದಕ್ಕೆ ಏನಾಗುತ್ತೆ, ಫೋರ್ಸ್ ಹಾಕುತ್ತೆ. ಇದಕ್ಕೇನಂತ ಕರಿತೀನಿ, F3 ಅಂತ ಕರಿತೀನಿ. ಆಮೇಲೆ ಇದು nth ಬಾಡಿ ಇದೆಯಲ್ಲ, ಇದು ಕೂಡ ಫೋರ್ಸ್ ಹಾಕುತ್ತೆ. ಇದಕ್ಕೇನಂತ ಕರಿತೀನಿ, Fn ಅಂತ ಕರಿತೀನಿ. ನಾನು ಏನಾದರೂ ಈಗ ನೆಟ್ ಫೋರ್ಸ್ ಕಂಡುಹಿಡಿಬೇಕಾಗಿತ್ತು ಅಂದ್ಕೊಳ್ಳಿ. ಏನದು, ನೆಟ್ ಫೋರ್ಸ್ ಆನ್ m, ನೆಟ್ ಫೋರ್ಸ್ F ನೆಟ್ ಆನ್ m ಕಂಡುಹಿಡಿಬೇಕಾಗಿದ್ರೆ ಏನು ಮಾಡ್ಬೇಕು ಹೇಳಿ ನೋಡೋಣ. F1 ವೆಕ್ಟರ್ F1 ಪ್ಲಸ್ ವೆಕ್ಟರ್ F2 ಆಮೇಲೆ ಪ್ಲಸ್ ವೆಕ್ಟರ್ F3 ಪ್ಲಸ್ ವೆಕ್ಟರ್ F4 ಈ ರೀತಿಯಾಗಿ ಮಾಡ್ತಾ ಎಲ್ಲಿವರೆಗೂ ಮಾಡಬೇಕು, ಇದನ್ನು ಪ್ಲಸ್ ವೆಕ್ಟರ್ Fnವರೆಗೂ ಮಾಡಬೇಕು. ಎಲ್ಲವನ್ನು ವೆಕ್ಟರ್ ಸಮ್ ಮಾಡಬೇಕು, ನಾರ್ಮಲ್ ಸಮ್ ಅಲ್ಲ. ಇದು 1 ನ್ಯೂಟನ್ 1 ನ್ಯೂಟನ್ 1 ನ್ಯೂಟನ್ 1 ನ್ಯೂಟನ್ ಇದ್ದರೆ ಎಲ್ಲ ಸೇರಿಸ್ಬಿಟ್ಟು 4 ನ್ಯೂಟನ್ ಅನ್ನೋಕ್ಕೆ ಬರೋಂಗಿಲ್ಲ. ವೆಕ್ಟರಾಗಿ ಆ್ಯಡ್ ಮಾಡಬೇಕು. ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ನ ನೋಡಿಬಿಟ್ಟು ಬನ್ನಿ ನೀವು. ಇದಕ್ಕೆ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಇದೆಯಲ್ಲ, ಪ್ಯಾರಲೋಗ್ರಾಮ್ ಲಾ ಆಫ್
ವೆಕ್ಟರ್ ಎಡಿಷನ್ ಏನಿದೆ ಅದನ್ನು ನೋಡಿದ್ರೆ ಮಾತ್ರ ಇದ್ರ ಮೇಲೆ ಬರುವಂಥ ನ್ಯೂಮರಿಕಲ್ಸ್ಗಳು ಅರ್ಥ ಆಗುತ್ತೆ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಅದು ಹೋಗಿ ನೋಡ್ಕೊಂಡು ಬನ್ನಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಇವೆಲ್ಲ ಹೋಗಬೇಕಾಗಿದ್ದರೆ ನಿಮಗೆ ಗೊತ್ತಿರಬೇಕು, ಐಡಿಯಾ ಇರಬೇಕಂತೇಳಿ. ಆಲ್ ರೈಟ್. ಸೊ ಯಾವ ರೀತಿಯಾಗಿ F1 ಕಂಡುಹಿಡಿತಾರೆ? F1 ಅಂದರೆ ಗೊತ್ತಿದೆಯಲ್ಲ ನಿಮಗೆ. ಫಾರ್ ಎಕ್ಸಾಂಪಲ್ ಈಗ F net ಆನ್ ಎಮ್ ಅಂತ ಬರುತ್ತೆ ಅಂದ್ಕೊಳ್ಳಿ. F1 ಅಂದರೆ ಏನಾಗುತ್ತೆ ಹೇಳಿ ನೋಡೋಣ. F1 ಅಂದರೆ ತುಂಬ ಸಿಂಪಲ್ ಅಲ್ವಾ, GM1 ಇಂಟು ಎಮ್ ಡಿವೈಡೆಡ್ ಬೈ R1². ಬರೀರಿ ಇದನ್ನು. F1 ಅಂದರೆ GM1 ಇಂಟು ಎಮ್ ಡಿವೈಡೆಡ್ ಬೈ R1² ಪ್ಲಸ್ F2 ಅಂದರೆ ಏನಾಗುತ್ತೆ, GM2 ಇಂಟು ಎಮ್ ಡಿವೈಡೆಡ್ ಬೈ R2². ಪ್ಲಸ್ ಅದೇ ರೀತಿ ಮಾಡ್ತಾ ಹೋಗ್ತಾ Fn ಏನಾಗುತ್ತೆ ಹೇಳಿ ನೋಡೋಣ, GMn ಇಂಟು ಎಮ್ ಡಿವೈಡೆಡ್ ಬೈ RN². ಆಲ್ ರೈಟ್. ಇದರಲ್ಲಿ ಏನು ಕಾಮನ್ ತೊಗೊಳ್ತೀರಾ, GM ಕಾಮನ್ ತೊಗೊಂಡು ಬ್ರ್ಯಾಕೆಟಲ್ಲಿ ನೀವೇನು ಬರಿಬೋದು, M1 ಬೈ R1² ಪ್ಲಸ್ M2 ಡಿವೈಡೆಡ್ ಬೈ R2². ಈ ರೀತಿಯಾಗಿ ಬರೀತಾ ಹೋಗ್ಬೋದು, ಬಟ್ ಇದಕ್ಕೆ ಯಾವುದೇ ಮೀನಿಂಗ್ ಇಲ್ಲ, ಸುಮ್ಮನೆ ಬರೀತಾ ಇದ್ದೀನಿ. ಬಟ್ ನ್ಯೂಮರಿಕಲ್ಸ್ ಬಂದಾಗ ನಿಮಗೆ ಅರ್ಥ ಆಗುತ್ತೆ. ಆಲ್ ರೈಟ್. ಆಮೇಲೆ ಇದನ್ನು ತೊಗೊಂಡೋಗಿ GM ಅಂತ ಬರೋದು ಸಮೇಷನ್ ಆಫ್ MI ಡಿವೈಡೆಡ್ ಬೈ RI² ವೇರ್ I ಈಸ್ ಈಕ್ವಲ್ ಟು 1 to n. ಈ ರೀತಿಯಾಗಿ ಬರಿಬೋದು. ಸೊ ದಿಸ್ ಈಸ್ ದ F net ಆನ್ ಎಮ್. ಸೊ ನಾನು ಹೇಳ್ತಾ ಇರೋದೇನೆಂದರೆ, ಈ ಒಂದೇ ಬಾಡಿ ಮೇಲೆ ಬೇರೆ ಬೇರೆ ಬಾಡೀಸ್ಗಳು ಹಾಕುವಂಥ ಫೋರ್ಸ್ ಏನಿದೆಯಲ್ಲ, ಅದನ್ನು ವೆಕ್ಟೋರಿಯಲ್ಲಿ ನಾವೇನು ಮಾಡಬೇಕಾಗುತ್ತೆ, ಆ್ಯಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾರ್ಮಲಾಗಿ ಆ್ಯಡ್ ಮಾಡೋದು ಕೂಡ ನಡೆಯೋದಿಲ್ಲ. ದಿಸ್ ಇಸ್ ನಾರ್ಮಲ್ ಎಡಿಷನ್. ಬಟ್ ಇವೆಲ್ಲವೂ ವೆಕ್ಟರ್ ಇರ್ತವೆ, ನಿಮ್ಗೆ ನೆನಪಿರಲಿ. ಆಲ್ ದೀಸ್ ಆರ್ ವೆಕ್ಟರ್ಸ್. ಇವನ್ನ ವೆಕ್ಟೋರಿಯಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಆ್ಯಡ್ ಮಾಡಬೇಕಾಗುತ್ತೆ. ಆಲ್ ರೈಟ್. ಸೊ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಬರ್ತವೆ ಒಂದೊಂದೇ ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ, ಆವಾಗ ಕ್ಲಿಯರ್ ಐಡಿಯಾ ಬರುತ್ತೆ. ಸೊ ಏನಿದೆ ನೋಡಿ, ಒಂದನೇ ಕ್ವಶನ್, 3 masses ಈಚ್ ಈಕ್ವಲ್ ಟು ಎಮ್ ಆರ್ ಪ್ಲೇಸ್ಡ್ ಅಟ್ ದ 3 corners ಆಫ್ ಎ ಸ್ಕ್ವೇರ್ ಆಫ್ ಸೈಡ್ ಎ. ಅಂದರೆ ಒಂದು ಸ್ಕ್ವೇರ್ ಇದೆ, ಆ ಸ್ಕ್ವೇರ್ದ ಸೈಡ್ ಎ ಇದೆ, ಅದರ 3 ಕಾರ್ನರಲ್ಲಿ ಎಮ್ ಅನ್ನುವಂಥ 3 ಮಾಸ್ಗಳನ್ನು ಇಟ್ಟಿದ್ದಾರೆ. 3 masses ಈಚ್ ಈಕ್ವಲ್ ಟು ಎಮ್ ಆರ್ ಪ್ಲೇಸ್ಡ್ ಅಟ್ ದ 3 corners ಆಫ್ ಎ ಸ್ಕ್ವೇರ್ ಆಫ್ ಸೈಡ್ ಎ. ಕ್ಯಾಲ್ಕುಲೇಟ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ಯೂನಿಟ್ ಮಾಸ್ ಎಟ್ ದ 4th corner. ಯೂನಿಟ್ ಮಾಸ್ ಅಂದರೆ ಗೊತ್ತಾಗುತ್ತಲ್ಲ, ಯೂನಿಟ್ ಮಾಸ್ ಅಂದರೆ 1 kg ಅನ್ನಂಗೆ. ಆ 1 kgಯನ್ನು 4th cornerಲ್ಲಿ ಇಟ್ಟರೆ ಅದ್ರ ಮೇಲೆ ಎಷ್ಟು ಫೋರ್ಸ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಆಲ್ ರೈಟ್. ಟ್ರೈ ಮಾಡೋಣ ಇದನ್ನು ಏನಿದೆ ಅಂಥೇಳಿ. ಫಾರ್ ಎಕ್ಸಾಂಪಲ್ ಈ ರೀತಿಯ ಮೊದಲು ಸ್ಕ್ವೇರನ್ನು ತೊಗೊಂಡ್ಬಿಡೋಣ. ಒಂದು ಸ್ಕ್ವೇರ್ ಇದೆ ಇಲ್ಲಿ. ಆಲ್ ರೈಟ್. ಈ ರೀತಿಯಾಗಿ ಸ್ಕ್ವೇರ್ ಇದೆ, ಇಲ್ಲಿ ಮಾಸ್ ಎಮ್ ಇದೆ, ಆಮೇಲೆ ಇಲ್ಲೂ ಕೂಡ ಮಾಸ್ ಎಮ್ ಇದೆ, ಆಮೇಲೆ ಇಲ್ಲೂ ಕೂಡ ಮಾಸ್ ಎಮ್ ಇದೆ. 3 ಕಾರ್ನರ್. ಇದಕ್ಕೆ ಎ ಕಾರ್ನರ್ ಅನ್ನಿ, ಇದಕ್ಕೆ ಬಿ ಕಾರ್ನರ್ ಅನ್ನಿ, ಇದಕ್ಕೆ ಸಿ ಅನ್ನಿ, ಆಮೇಲೆ ಇದಕ್ಕೆ ಡಿ ಅನ್ನಿ. ಆಮೇಲೆ ಇಲ್ಲಿ 1 kg ಇಟ್ಟಿದ್ದಾರೆ. ಈ 1 kg ಇಟ್ಟರೆ ಇದ್ರ ಮೇಲೆ ಎಷ್ಟು ಫೋರ್ಸ್ ಆಗುತ್ತೆ? ಸೊ ಎಫ್ ನೆಟ್ ಆನ್ 1 kg ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತಿದ್ದಾರೆ. ಆಮೇಲೆ ಈ ಸೈಡ್ ಎ, ಈ ಸೈಡ್ ಎ, ಈ ಸೈಡ್ ಎ, ಈ ಸೈಡ್ ಎ, ಎಲ್ಲ ಸೈಡ್ಗಳು ಎ ಇದ್ದಾವೆ. ಏನೇನಾಗುತ್ತೆ ನೋಡಿ ಇಲ್ಲಿ. ಈಗ ಈ ಎಮ್ ಇದೆಯಲ್ಲ, ಈ 1 kgನ ಅಟ್ರ್ಯಾಕ್ಟ್ ಮಾಡುತ್ತೆ ಈ ರೀತಿಯಾಗಿ. ನೋಡಿ ಇದಕ್ಕೇನಂತ ಕರಿತೀನಿ ಅಂದರೆ FB ಅಂತ ಕರಿತೀನಿ ನಾನು, ಯಾಕಂದರೆ ಇದು ಬಿ ಅಲ್ಲ, ಬಿ ಪಾಯಿಂಟ್ ಅಲ್ವ, ಅದಕ್ಕೆ FB ಅಂತ ಕರಿತೀನಿ. ಆಮೇಲೆ ಇದು ಸಿ ಇದೆಯಲ್ಲ, ಸಿ ಕೂಡ 1 kgನ ಏನು ಮಾಡುತ್ತೆ, ಇದು ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಇದಕ್ಕೇನಂತ ಕರಿತೀನಿ, FC ಅಂತ ಕರಿತೀನಿ. ಆಮೇಲೆ ಇಲ್ಲಿದೆ ನೋಡಿ, ಈ ಎ ಕೂಡ ಅಂದರೆ ಮಾಸ್ ಎಮ್ ಕೂಡ ಇದನ್ನು ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ, ಅದು ಇಲ್ಲಿರುವಂಥದ್ದು. ಸೊ ಅದು ಹೆಂಗೆ ಅಟ್ರ್ಯಾಕ್ಟ್ ಮಾಡುತ್ತೆ, ಸೆಂಟರ್ ಟು ಸೆಂಟರ್ ಅಂದರೆ ಈ ರೀತಿಯಾಗಿ ಬರುತ್ತೆ. ಸೊ ಇದಕ್ಕೇನಂತ ಕರಿತೀನಿ, FA ಅಂತ ಕರಿತೀನಿ. ಟೋಟಲಾಗಿ ಬಂದಿರುವಂಥ ಫೋರ್ಸ್ಗಳು ಎಷ್ಟು, FB, FA, FC ಇದೆ. ಈ FB ಮತ್ತು FCಗಳು ಈಕ್ವಲ್ ಇರ್ತಾವೆ ಇಲ್ಲ ನೋಡಿ, ಯಾಕಂದರೆ ಇದು ಮಾಸ್ ಎಮ್ ಇದೆ, 1 kg ಇದೆ, ಇದು ಮಾಸ್ ಎಮ್ ಇದೆ, 1 kg ಇದೆ. ಆಮೇಲೆ ಈ ಡಿಸ್ಟೆನ್ಸ್ ಕೂಡ ಎ ಇದೆ, ಈ ಡಿಸ್ಟೆನ್ಸ್ ಕೂಡ ಎ ಇದೆ. ಮೊದಲು ಅವನ್ನ ಕಂಡು ಹಿಡ್ಕೊಂಡ್ಬಿಡೋಣ. ಓಕೆ, ಎರಡನ್ನು ಕಂಡು ಹಿಡ್ಕೊಂಡ್ಬಿಡೋಣ. ಏನದು ಹೇಳಿ ನೋಡೋಣ. ಯಾವುದದು, ಒಂದನೇದು ಯಾವುದು FC, ಆಮೇಲೆ ಇನ್ನೊಂದು ಯಾವುದು FB. ಇವೆರಡು ಎಷ್ಟಿರ್ತಾವೆ ಹೇಳಿ ನೋಡೋಣ. ಇವೆರಡು ಇರುವಂಥದ್ದು GM ಇಂಟು 1 ಡಿವೈಡೆಡ್ ಬೈ A². GM1 M2 ಡಿವೈಡೆಡ್ ಬೈ R². ಅದಕ್ಕೆ ಏನಾಗುತ್ತೆ, ಇದು GM ಡಿವೈಡೆಡ್ ಬೈ A² ಆಯಿತು. ಆಲ್ ರೈಟ್. ಸೊ GM ಡಿವೈಡೆಡ್ ಬೈ A². ಇದಕ್ಕೇನಂತ ಕರೀರಿ ನೀವು, ಯು ಕ್ಯಾನ್ ಕಾಲ್ ಇಟ್ ಆಸ್ F, ಅಥವಾ GM ಬೈ A² ಅಂತ ಅಷ್ಟೇ ಇಡ್ಬೋದು. ಇಲ್ಲಿರುವಂಥದ್ದು GM ಬೈ A² ಆಯಿತು, ಆಮೇಲೆ ಇಲ್ಲಿರುವಂಥದ್ದು GM ಬೈ A² ಆಯಿತು. ಇವು ಎರಡರ ಬದಲಿಗೆ ಇದೇನು FB ಅಂತ ಇಲ್ಲಿತ್ತು, ಆಮೇಲೆ FC ಅಂತ ಇಲ್ಲಿತ್ತು. ಇವೆರಡರ ಬದಲಿಗೆ ಒಂದೇ ಒಂದು ಫೋರ್ಸ್ ಈ ರೀತಿಯಾಗಿ ತೊಗೊಳ್ಬೋದಲ್ವಾ, F net. ಇವೆರಡು ಈಕ್ವಲ್ ಇದ್ದಾವೆ. ಇದು F ಇದೆ, ಆಮೇಲೆ ಇದು ಕೂಡ F ಇದೆ, ಎರಡು ಈಕ್ವಲ್ ಇದ್ದಾವೆ ಇವು. ಸೊ F ಅಂತ ಅಂದ್ಕೊಂಡ್ರೆ ಇಲ್ಲಿ ಬರುವಂಥ ಫೋರ್ಸ್ ಎಷ್ಟಾಗುತ್ತೆ, F√2 ಆಗುತ್ತೆ. ಹೌದಾ. ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಅದಕ್ಕೆ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಸೊ ಇಲ್ಲಿರುವಂಥದ್ದು ಫೋರ್ಸ್, ಇಲ್ಲಿರುವಂಥ ಫೋರ್ಸ್, ಇವೆರಡರ ನಡುವೆ ಇರುವಂಥ ಆ್ಯಂಗಲ್ 90 ಡಿಗ್ರಿ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಬರುವಂಥದ್ದು F√2 ಆಗುತ್ತೆ. ಹೌದಾ. ಸೊ F√2 ಅಂದರೆ, ಸೊ ಇವೆರಡೂ ಕಾಂಬಿನೇಷನ್ ಮಾಡಿಕೊಂಡು, ಇವೆರಡನ್ನೂ ಕಾಂಬಿನೇಷನ್ ಮಾಡಿಕೊಂಡು ಬರುವಂಥ F net ಫೋರ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಗೊತ್ತಾ, ಇಲ್ಲೇನು ಟೋಟಲ್ GM ಬೈ A² ಇದೆಯಲ್ಲ, ಅದರ √2 ಅಂದರೆ GM ಡಿವೈಡೆಡ್ ಬೈ A² ಇಂಟು √2.
ಓಕೆ, ಯಾವುದಕ್ಕೆ ಬಂದಿರೋದು ಇದು ಎಫ್ ನೆಟ್ ಅನ್ನುವಂಥದ್ದು? ದಿಸ್ ಈಸ್ ಡ್ಯೂ ಟು ಎಫ್ ಸಿ ಆ್ಯಂಡ್ ಎಫ್ ಬಿ ಎರಡೂ ಸೇರ್ಕೊಂಡು ಇಷ್ಟು ಬಂತು. ಆಲ್ರೈಟ್, ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದಿದೆ ಹೇಳಿ ನೋಡೋಣ. ಈ ಎಮ್ ಮತ್ತು 1 kg ನಡುವೆ ಇರುವಂಥದ್ದು, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಇದು ಗೊತ್ತಿದೆಯಾ ನಿಮಗೆ? a√2 ಆಗುತ್ತೆ. ಇದು ಕ್ಯಾಲ್ಕುಲೇಟ್ ಮಾಡಿ, ಇದಕ್ಕೂ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇದೊಂದು ವೆಕ್ಟರ್ ಎ ಇದೆ, ಇದೊಂದು ವೆಕ್ಟರ್ ಎ ಇದೆ, ಅಂದರೆ ಇದೇನಾಗುತ್ತೆ a√2 ಆಗುತ್ತೆ. ಯಾಕಂದರೆ ವೆಕ್ಟರ್ ಎ ಮತ್ತು ವೆಕ್ಟರ್ ಎಗಳು 90 ಡಿಗ್ರಿಯಲ್ಲಿದೆ, ಅದಕ್ಕೆ a√2 ಆಗುತ್ತೆ ಡಿಸ್ಟೆನ್ಸ್. ಆಲ್ರೈಟ್, ಇದೆಲ್ಲ ಶಾರ್ಟ್ಕಟ್ಸನ್ನು ನಾನು ಶಾರದಾ PU ಕಾಲೇಜಲ್ಲಿ ಹೇಳುವಾಗ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನೀವು ನೋಡ್ಕೊಳ್ಳಿ, ಎಫ್ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ. ಅವಾಗ G ಇಂಟು ಎಮ್ ಇಂಟು 1 ಡಿವೈಡೆಡ್ ಬೈ a√2 ಹೋಲ್ ಸ್ಕ್ವೇರ್, ಅಂದರೆ ಏನಾಗುತ್ತೆ ಇದು GM ಡಿವೈಡೆಡ್ ಬೈ a² ಇಂಟು 2 ಆಗುತ್ತೆ. ಅಂದರೆ GM ಡಿವೈಡೆಡ್ ಬೈ 2a² ಆಯಿತು. GM ಡಿವೈಡೆಡ್ ಬೈ 2a², ಇದು ಎಫ್ ಎ ಆಯಿತು. ಈಗ ಆಲ್ರೆಡಿ ಒಂದು ಎಫ್ ನೆಟ್ ಬಂದಿತ್ತು ನಮಗೆ, ಈ ರೀತಿಯಾಗಿ ಒಂದು ಆಲ್ರೆಡಿ ಎಫ್ ನೆಟ್ ಬಂದಿತ್ತು. ಆಮೇಲೆ ಅದರ ಜೊತೆಗೆ ಇನ್ನೊಂದೇನಿದೆ, ಎಫ್ ಎ ಇದೆ. ಇವೆರಡು ಒಂದೇ ಡೈರೆಕ್ಷನ್ಲಿದೆ. ಅದಕ್ಕೋಸ್ಕರ ಟೋಟಲಾಗಿ ನಾನು ಕಂಡುಹಿಡಿಬೇಕಂದ್ರೆ ಎಫ್ ನೆಟ್ ಆನ್ ಎಮ್ ಈ ರೀತಿಯಾಗಿ ಕಂಡುಹಿಡಿಬೇಕಾಗಿದ್ರೆ ಏನು ಮಾಡ್ತೀನಿ, ಒಂದು ಎಫ್ ನೆಟ್, ಇನ್ನೊಂದು ಎಫ್ ಎ. ಓಕೆ, ಈ ರೀತಿಯಾಗಿ ಬರ್ಕೊಳ್ತೀನಿ. ಎಫ್ ನೆಟ್ ಅಂದರೆ ಎಷ್ಟಿದೆ ಹೇಳಿ ನೋಡೋಣ. ಎಫ್ ನೆಟ್ ಅಂದರೆ ಇಲ್ಲಿ ಬಂದಿದೆ GM ಡಿವೈಡೆಡ್ ಬೈ a²√2, ಬರ್ಕೊಳ್ಳಿ ಅದನ್ನು. GM ಡಿವೈಡೆಡ್ ಬೈ a² ಇಂಟು √2 ಪ್ಲಸ್ ಎಫ್ ಎ ಅಂದರೆ ಎಷ್ಟು ಬಂದಿದೆ, ಇಲ್ಲಿದೆ ನೋಡಿ, GM ಡಿವೈಡೆಡ್ ಬೈ 2a², ಅದನ್ನು ಬರ್ಕೊಳ್ಳಿ. GM ಡಿವೈಡೆಡ್ ಬೈ 2a². ಸೊ ಕಾಮನ್ ತೊಗೊಳ್ಳಿ, ಇದರಲ್ಲಿ ಏನು ಕಾಮನ್ ತೊಗೊಳ್ತೀರಾ, GM ಡಿವೈಡೆಡ್ ಬೈ a² ಕಾಮನ್ ತೊಗೊಳ್ಳಿ. ಬ್ರ್ಯಾಕೆಟಲ್ಲಿ ಏನು ಉಳಿಯುತ್ತೆ, √2 ಪ್ಲಸ್ 1/2. ಓಕೆ, ಸೊ ದಿಸ್ ಈಸ್ ದ ನೆಟ್ ಫೋರ್ಸ್ ಆನ್ ಮಾಸ್ ಎಮ್. ನೋಡಿ, ಇದು ನೀಟ್ ಸೀರೀಸ್ ಇರೋದ್ರಿಂದ ನಾನು ಪ್ರತಿಯೊಂದನ್ನು ಪೈಥಾಗೊರಸ್ ಥಿಯರಮ್ ಎಲ್ಲ ಯೂಸ್ ಮಾಡಿಕೊಂಡು ನಾನು ಸಾಲ್ವ್ ಮಾಡೋದಿಲ್ಲ. ಸ್ವಲ್ಪ ಟ್ರಿಕ್ಸ್ಗಳು ನಿಮಗೆ ಗೊತ್ತಿರಬೇಕು. ಆ ಟ್ರಿಕ್ಸ್ಗಳನ್ನು ಮಾಡಿರುವಂಥ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಏನಿದೆ ಅದರ ಲಿಂಕನ್ನು ನಾನು ಕೊಟ್ಟಿರ್ತೀನಿ ಅಂತ ಹೇಳಿದ್ದೀನಿ. ಅದನ್ನು ನೋಡಿ, ಅದನ್ನು ನೋಡಿದ್ರೆ ಈ ಕ್ವಶನ್ಸ್ಗಳು ತುಂಬ ಈಸಿಯಾಗಿ ಸಾಲ್ವ್ ಆಗ್ತವೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ಈ ರೀತಿಯಾಗಿರುವಂಥ ಆಪ್ಷನ್ ಯಾವುದಿದೆ ನೋಡಿ, GM ಬೈ a² ಬ್ರ್ಯಾಕೆಟ್ √2 ಪ್ಲಸ್ 1/2. ಎಲ್ಲಿದೆ ಅದು, ಎಲ್ಲಾದರೂ ಆಪ್ಷನ್ ಇದೆಯಾ ನೋಡಿ. ಹಾಂ, ಇಲ್ಲಿದೆ ನೋಡಿ, GM ಬೈ a² ಇಂಟು √2 ಪ್ಲಸ್ 1/2. ಆಲ್ರೈಟ್, ಸೊ ನೀವು ಪ್ಯಾರಲೋಗ್ರಾಮನ್ನು ನೋಡಿಬಿಟ್ಟು ಬನ್ನಿ ಮೊದಲು, ಆಮೇಲೆ ಇದು ಅರ್ಥ ಆಗುತ್ತೆ. ನಾನು ಹೇಳಿರೋದು ಇಷ್ಟೇ, ಏನಿಲ್ಲ. 3 ಫೋರ್ಸ್ಗಳಿದೆ, ಒಂದು ಎಫ್ ಬಿ, ಒಂದು ಎಫ್ ಸಿ, ಒಂದು ಎಫ್ ಎ. ಎಫ್ ಸಿ ಮತ್ತು ಎಫ್ ಬಿಗಳು ಎರಡೂ ಸೇಮ್ ಇದ್ದಾವೆ, ಅದಕ್ಕೆ ಎಫ್ ಅಂತ ಕರೆದಿದ್ದೀನಿ. ಅದು ಕರೆದ ತಕ್ಷಣ ನೆಟ್ ಫೋರ್ಸ್ ಬರುವಂಥದ್ದು ಏನಿದೆಯಲ್ಲ, ಈ ರೀತಿಯಾಗಿ ಒಂದು ಎಫ್ ಇದ್ದು ಇನ್ನೊಂದು ಎಫ್ ಇದ್ದರೆ 90 ಡಿಗ್ರಿಯಲ್ಲಿದ್ದರೆ f√2 ಬರುತ್ತೆ ಅಂಥೇಳಿ. ಎಫ್ ಅಂದರೆ ಇದೇ ಇದೆಯಲ್ಲ, GM ಬೈ a² ಅಂಥೇಳಿ, ಅದಕ್ಕೆ GM ಬೈ a² ಇಂಟು √2 ಅಂತ ಬರೆದಿದ್ದೀನಿ ನೆಟ್ ಫೋರ್ಸನ್ನು. ಆಮೇಲೆ ಎಫ್ ಎನ ಕಂಡುಹಿಡಿದಿದ್ದೀನಿ. ಆಮೇಲೆ ಇವೆರಡು ಒಂದೇ ಡೈರೆಕ್ಷನ್ಲಿದ್ದಾವೆ, ಅದಕ್ಕೆ ಅವನ್ನೆರಡನ್ನು ಆ್ಯಡ್ ಮಾಡಿ ಈ ಆಪ್ಷನನ್ನು ತೊಗೊಂಡು ಬಂದಿದ್ದೀನಿ. ಆಲ್ರೈಟ್, ಐ ಹೋಪ್ ಇಟ್ ಈಸ್ ಕ್ವೈಟ್ ಕ್ಲಿಯರ್. ಇನ್ನು ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕ್ವಶನ್ ಏನಿದೆ ಅಂತ ನೋಡೋಣ. 3 particles each of mass m are placed at the 3 corners of an equilateral triangle. ಹೌದಾ, ಒಂದು ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ 3 ಕಾರ್ನರ್ಸಲ್ಲಿ 3 ಮಾಸ್ ಈಚ್ ಎಮ್ ಅನ್ನು ಇಟ್ಟಿದ್ದಾರೆ. ದ ಸೆಂಟರ್ ಆಫ್ ದ ಟ್ರ್ಯಾಂಗಲ್ ಈಸ್ ಅಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ಐದರ್ ಕಾರ್ನರ್, ಅಂದರೆ ಪ್ರತಿ ಕಾರ್ನರಿಂದ ಸೆಂಟರ್ ಏನಿದೆ ಎಕ್ಸ್ ದೂರದಲ್ಲಿದೆ. ಇಫ್ ಎ ಮಾಸ್ ಎಮ್ ಬಿ ಪ್ಲೇಸ್ಡ್ ಎಟ್ ದ ಸೆಂಟರ್, ಒಂದು ವೇಳೆ ಏನಾದರೂ ಮಾಸ್ ಎಮ್ ಅನ್ನು ಸೆಂಟ್ರಲ್ಲಿ ಇಟ್ಟರೆ, ವಾಟ್ ವಿಲ್ ಬಿ ದ ನೆಟ್ ಗ್ರಾವಿಟೇಷನಲ್ ಫೋರ್ಸ್ ಆನ್ ಇಟ್? ಓಕೆ, 0 ಅಂತ ಕೊಟ್ಟಿದ್ದಾರೆ, ಮತ್ತು ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಡೋಣ, ಡಯಾಗ್ರಾಮ್ ತೆಗಿಯೋಣ, ಎಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ನೋಡಿ, ಇಲ್ಲಿ ಏನಂದರೆ ಈ ರೀತಿಯಾಗಿ ಒಂದು ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಇದೆ. ಇಲ್ಲಿ ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಅಂದರೆ ಗೊತ್ತಿದೆಯಲ್ಲ ನಿಮಗೆ. ಸೊ ಈ ರೀತಿಯಾಗಿರುವಂಥ ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್. ಸೊ ಇದಕ್ಕೆ ನೀವು ಎ ಬಿ ಸಿ ಅಂತ ಕರೀರಿ. ಇಲ್ಲೂ ಮಾಸ್ ಎಮ್ ಇದೆ, ಆಮೇಲೆ ಇಲ್ಲೂ ಮಾಸ್ ಎಮ್ ಇದೆ, ಇಲ್ಲೂ ಮಾಸ್ ಎಮ್ ಇದೆ. ಇದರ ಸೆಂಟರ್ ಇದೆಯಲ್ಲ, ಇದರ ಸೆಂಟರ್ ಏನಿದೆ ಅಂದರೆ ಈ ಕಾರ್ನರಿಂದ, ಆಮೇಲೆ ಈ ಕಾರ್ನರಿಂದ, ಆಮೇಲೆ ಆ ಕಾರ್ನರಿಂದ ಎಲ್ಲ ಡಿಸ್ಟೆನ್ಸ್ ಎಷ್ಟಿದೆ? ಎಕ್ಸ್ 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 ಇದೆ. ಆಲ್ರೈಟ್, ಇದ್ದರೆ ಒಂದು ವೇಳೆ ಏನಾದರೂ ಇಲ್ಲಿ ಮಾಸ್ ಎಮ್ ಅನ್ನು ಇಟ್ಟರೆ, ಒಂದು ವೇಳೆ ಏನಾದರೂ ಕ್ಯಾಪಿಟಲ್ ಮಾಸ್ ಎಮ್ ಅನ್ನು ಇಟ್ಟರೆ, ನೆಟ್ ಫೋರ್ಸ್ ಆನ್ ಎಮ್ ಅಂದರೆ ನೆಟ್ ಗ್ರಾವಿಟೇಷನಲ್ ಫೋರ್ಸ್ ಆನ್ ಕ್ಯಾಪಿಟಲ್ ಎಮ್ ಕೇಳ್ತಿದ್ದಾರೆ. ಏನಾಗುತ್ತೆ ಅಂತ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ನೀವೇನಾದರೂ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಟೋಟಲ್ ಆಗಿ ಬರುವಂಥ ಫೋರ್ಸ್ಗಳು ಎಷ್ಟು ಹೇಳಿ. ಇದ್ರ ಮೇಲೆ ಒಂದು ಈ ಸ್ಮಾಲ್ ಎಮ್ ಇದೆಯಲ್ಲ, ಈ ಕ್ಯಾಪಿಟಲ್ ಎಮ್ ಅನ್ನು ಈ ರೀತಿಯಾಗಿ ಇಳಿತಾ ಇರುತ್ತೆ, ಹೌದಾ. ಆಮೇಲೆ ಇದು ಇಲ್ಲಿರುವಂಥ ಈ ಸ್ಮಾಲ್ ಎಮ್ ಇದೆಯಲ್ಲ, ಈ ಮಾಸ್ ಕೂಡ ಇದನ್ನು ಕೂಡ ಇದು ಇಳಿತಾ ಇರುತ್ತೆ. ಆಮೇಲೆ ಇದು ಕೂಡ ಇಲ್ಲಿರೋ ಮಾಸ್ ಇದನ್ನು ಕೂಡ ಇಳಿತಾ ಇರುತ್ತೆ. ನೋಡಿ, 3 ಫೋರ್ಸಸ್ಗಳಿದೆ. ಆಮೇಲೆ ಇವಕ್ಕೆ ಎಫ್ 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 ಅಂತ ಹೆಸರು ಕೊಡ್ತೀನಿ. ಯಾಕೆ ಸೇಮ್ ಫೋರ್ಸ್ ಹೆಸರು ಕೊಟ್ಟು ಹೇಳಿ ನೋಡೋಣ. ಇವೆಲ್ಲ ಮಾಸ್ಗಳು ಸೇಮ್ ಇದ್ದಾವೆ, ಆಮೇಲೆ ಈ ಮಾಸ್ ಕೂಡ ಸೇಮ್ ಇದೆ. ಅಂದರೆ ಸೇಮ್ ಅಂದರೆ ಈ ಸ್ಮಾಲ್ ಎಮ್ ಕ್ಯಾಪಿಟಲ್ ಎಮ್, ಸ್ಮಾಲ್ ಎಮ್ ಕ್ಯಾಪಿಟಲ್ ಎಮ್, ಸ್ಮಾಲ್ ಎಮ್ ಕ್ಯಾಪಿಟಲ್ ಎಮ್ ಎಲ್ಲ ಮಾಸ್ಗಳು ಸೇಮ್ ಇದ್ದಾವೆ, ಮತ್ತು ಡಿಸ್ಟೆನ್ಸ್ ಸೇಮ್ ಇದೆ, ಇದಕ್ಕೆ ಫೋರ್ಸ್ಗಳು ಕೂಡ ಸೇಮ್ ಇರ್ತವೆ.
ಆಲ್ ರೈಟ್. ಸೊ ಈ ಮೂರೂ ಫೋರ್ಸನ್ನು ಯಾವ ರೀತಿಯಾಗಿ ಮಾಡಬೇಕಂಥೇಳಿ, ಈಗ ಫಾರ್ ಎಕ್ಸಾಂಪಲ್ ಈ ಕಡೆ ಇರುವಂಥದ್ದು ಫೋರ್ಸ್, ಇದು ಇಲ್ಲಿರುವಂಥದ್ದು ಎಫ್, ಆಮೇಲೆ ಈ ಕಡೆ ಇರುವಂಥದ್ದು ಕೂಡ ಎಫ್, ಆಮೇಲೆ ಈ ಕಡೆ ಇರುವಂಥದ್ದು ಕೂಡ ಎಫ್. ಇವೆಲ್ಲದರ ನಡುವೆ ಆ್ಯಂಗಲ್ ಎಷ್ಟಿರುತ್ತೆ ಹೇಳಿ ನೋಡೋಣ. ಈ ಆ್ಯಂಗಲನ್ನು ಚೆಕ್ ಮಾಡಿದ್ರೆ, ಈ ಆ್ಯಂಗಲನ್ನು ಚೆಕ್ ಮಾಡಿದ್ರೆ, ಈ ಆ್ಯಂಗಲನ್ನು ಚೆಕ್ ಮಾಡಿದ್ರೆ ಎಷ್ಟಿರುತ್ತೆ? 360 ಆಗಬೇಕೆಲ್ಲ ಸೇರಿಕೊಂಡು. ಅದಕ್ಕೆ ಈ ಆ್ಯಂಗಲ್ಗಳು 120 ಡಿಗ್ರಿ, 120 ಡಿಗ್ರಿ, 120 ಡಿಗ್ರಿ ಇರುತ್ತೆ 360 ಆಗಬೇಕಂದ್ರೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಸೊ ಅದನ್ನ ಅಳಿಸ್ಬಿಡ್ತೀನಿ 120ಅನ್ನು. ಒಂದು ವೇಳೆ ಏನಾದರೂ ಇಲ್ಲೇ ನಾನು ಲೈನ್ ಈ ರೀತಿಯಾಗಿ ಎಳ್ಕೊಂಡೆ ಅಂದ್ಕೊಳ್ಳಿ, ಈ ರೀತಿಯ ಲೈನ್ ಎಳ್ಕೊಂಡ್ರೆ ಈ ಆ್ಯಂಗಲ್ ಎಷ್ಟಿರುತ್ತೆ ಹೇಳಿ ನೋಡೋಣ. ದಿಸ್ ಇಸ್ 60 ಡಿಗ್ರಿ, ಇದು 60 ಡಿಗ್ರಿ ಆಗುತ್ತೆ. ಆಲ್ ರೈಟ್. ಈ ಕಡೆ ಇರೋಂಥ ಆ್ಯಂಗಲ್ ಎಷ್ಟಾಗುತ್ತೆ ಹೇಳಿ ನೋಡೋಣ, 60 ಡಿಗ್ರಿ ಆಗುತ್ತೆ. ಈಗ ವೆಕ್ಟರ್ಸ್ಗಳನ್ನು ರಿಸಾಲ್ವ್ ಮಾಡಿ. ಈ ಕಡೆ ಇರುವಂಥದ್ದು ಎಫ್ ಇದೆ, ಈ ಕಡೆ 60 ಇದ್ದರೆ ಈ ಕಡೆ ಬರುವಂಥದ್ದು ಏನಾಗುತ್ತೆ ಹೇಳಿ ನೋಡೋಣ. ಇಲ್ಲಿ ಕೆಳಗಡೆ ಬರೀತೀನಿ ಅದನ್ನು, ಎಫ್ ಕಾಸ್ 60 ಆಗುತ್ತೆ, ಹೌದಾ. ಆಮೇಲೆ ಈ ಕಡೆ ಬರುವಂಥದ್ದು ಎಷ್ಟಾಗುತ್ತೆ ಹೇಳಿ ನೋಡೋಣ, ಎಫ್ ಸೈನ್ 60 ಆಗುತ್ತೆ. ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್ ಗೊತ್ತಿರಬೇಕು. ಆಮೇಲೆ ಅದೇ ರೀತಿಯಾಗಿ ಇಲ್ಲಿರುವಂಥ ಎಫ್ ಇದೆಯಲ್ಲ, ಈ ಕಡೆ 60 ಡಿಗ್ರಿ ಇದೆ ಅಂದರೆ ಈ ಕಡೆ ಬರುವಂಥದ್ದು ಒಂದು ಕಾಂಪೊನೆಂಟ್ ಬರುತ್ತಲ್ವ ಇಲ್ಲಿ. ಸೊ ಈ ರೀತಿಯ ಕಾಂಪೊನೆಂಟ್ ಬರುತ್ತೆ, ಏನಾಗುತ್ತೆ ಹೇಳಿ ನೋಡೋಣ, ಅದು ಎಫ್ ಕಾಸ್ 60 ಆಗುತ್ತೆ. ಆಲ್ ರೈಟ್. ಆಮೇಲೆ ಈ ಕಡೆ ಬರುವಂಥದ್ದು ಏನಾಗುತ್ತೆ ಹೇಳಿ ನೋಡೋಣ, ಎಫ್ ಸೈನ್ 60 ಆಗುತ್ತೆ. ಈ ಎಫ್ ಸೈನ್ 60, ಈ ಎಫ್ ಸೈನ್ 60 ಎರಡು ಒಂದಕ್ಕೊಂದು ಏನು ಮಾಡ್ತವೆ, ಕ್ಯಾನ್ಸಲ್. ಯಾಕಂದರೆ ಇವೆರಡು ಏನದಾವೆ ಅಂದರೆ ಈಕ್ವಲ್ ಇದ್ದಾವೆ, ಬಟ್ ಅಪೋಸಿಟ್ ಇದೆ ನೋಡಿ. ಇದು ಈ ಕಡೆ ಇದೆ, ಆಮೇಲೆ ಇದು ಈ ಕಡೆ ಇದೆ, ಹೌದಾ. ಆಮೇಲೆ ಇಲ್ಲಿ ಮೇಲ್ಗಡೆ ಎಫ್ ಇದೆ, ಕೆಳಗಡೆ ಎಫ್ ಕಾಸ್ 60, ಎಫ್ ಕಾಸ್ 60 ಅಂತ ಎರಡಿದೆ. ಸೊ ಇವೆರಡನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ. ಎಫ್ ಕಾಸ್ 60 ಪ್ಲಸ್ ಎಫ್ ಕಾಸ್ 60 ಅಂದರೆ ಏನಾಗುತ್ತೆ, ಇದು 2f ಕಾಸ್ 60 ಆಗುತ್ತೆ. 2f ಕಾಸ್ 60 ಅಂದರೆ ಏನಾಗುತ್ತೆ, ಇದು 2f ಇಂಟು ಕಾಸ್ 60 ಅಂದರೆ ಸೈನ್ 30 ಇದ್ದಂಗೆ 1/2 ಆಯಿತು. 2 ಕ್ಯಾನ್ಸಲ್ ಆಗಿ ಏನು ಬಂತು, ಎಫ್. ಇವೆರಡೂ ಫೋರ್ಸ್ ಬದಲಿಗೆ ಒಂದೇ ಒಂದು ಫೋರ್ಸ್, ಅದಕ್ಕೇನಂತ ಕರಿಬೋದು, ಎಫ್. ಇಲ್ಲಿ ಕೆಳಗಡೆ ಎಫ್ ಇದೆ, ಮೇಲ್ಗಡೆ ಎಫ್ ಇದೆ. ಸೊ ಅದಕ್ಕೆ ಇ ಎಫ್ ಏನಾಗ್ತವೆ, ಕ್ಯಾನ್ಸಲ್. ಸರ್ ಮತ್ತು ಇವೆಲ್ಲ ಹೋದ್ವು ಅಂತೀರಾ, ಇವೆರಡನ್ನೂ ರಿಸಾಲ್ವ್ ಮಾಡ್ಕೊಂಡಿದ್ದೀರಲ್ಲ. ಏನದು, ಈ ಎಫ್ ಅನ್ನು ಒಂದು ಈ ಕಡೆ ಒಂದು ಕೆಳಗಡೆ, ಆಮೇಲೆ ಈ ಎಫನ್ನು ಒಂದು ಈ ಕಡೆ ಒಂದು ಕೆಳಗಡೆ ಮಾಡ್ಕೊಂಡಿದ್ದಾರಲ್ಲ. ಸೊ ಈ ಎಫ್ ಕೂಡ ಇದ್ರ ಜೊತೆ ಕ್ಯಾನ್ಸಲ್ ಆಯಿತು. ಯಾಕಂದರೆ ಎಫ್ ಕಾಸ್ 60, ಎಫ್ ಕಾಸ್ 60 ಎರಡೂ ಸೇರಿಸಿ ಎಫ್ ಆಗ್ತಾಯಿದೆ ಇದು. ಸೊ ಅದಕ್ಕೆ ಕ್ಯಾನ್ಸಲ್ ಆಗಿದ್ದಕ್ಕೆ ಟೋಟಲಾಗಿ ಬರುವಂಥ ಫೋರ್ಸ್ ಎಷ್ಟಾಗುತ್ತೆ ಅಲ್ಲಿ, ಝೀರೋ ಫೋರ್ಸ್. ನೆಟ್ ಫೋರ್ಸ್ ಏನಾಗ್ಬಿಡುತ್ತೆ, 0 ಆಗುತ್ತೆ. ಅದಕ್ಕೆ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ ಹೇಳಿ ನೋಡೋಣ, ಇಲ್ಲಿ 0. ಐ ಹೋಪ್ ಇಟ್ ಈಸ್ ಕ್ವೈಟ್ ಕ್ಲಿಯರ್. ಓಕೆ, ನೋಡ್ಕೊಳ್ಳಿ ಇದನ್ನು, ಇನ್ನೊಂದು ಸರಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಏನಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಕ್ವೇರ್ ಇದೆ ಅಂದ್ಕೊಳ್ಳಿ, ಯಾವುದೋ ಒಂದು ಸ್ಕ್ವೇರ್ ಇದೆ, ಈ ರೀತಿಯಾಗಿ ಒಂದು ಸ್ಕ್ವೇರ್ ಇದೆ. ಈ ಸ್ಕ್ವೇರ್ ಇದ್ದು ಇದ್ರ ಸೈಡ್ ಎ ಇದೆ, ಇಲ್ಲೂ ಕೂಡ ಎ ಇದೆ, ಇಲ್ಲೂ ಕೂಡ ಎ ಇದೆ, ಇಲ್ಲೂ ಕೂಡ ಎ ಇದೆ. ಇಲ್ಲೊಂದು ಮಾಸ್ ಸ್ಮಾಲ್ ಎಮ್, ಇಲ್ಲೊಂದು ಮಾಸ್ ಸ್ಮಾಲ್ ಎಮ್, ಇಲ್ಲೊಂದು ಮಾಸ್ ಸ್ಮಾಲ್ ಎಮ್ ಈ ರೀತಿಯಾಗಿ ಮಾಸ್ ಇಟ್ಟು ಇದ್ರ ಸೆಂಟರಲ್ಲಿ ನೀವೇನಾದರೂ ಒಂದು ಯಾವುದಾದ್ರು ಕ್ಯಾಪಿಟಲ್ ಎಮ್ ಅಂತ ಮಾಸ್ ಇಟ್ರಿ ಅಂದ್ಕೊಳ್ಳಿ. ಏನಾಗುತ್ತೆ ಹೇಳಿ ನೋಡೋಣ. ಈ ಸೆಂಟರಿಂದ ಇಲ್ಲೇನು ಡಿಸ್ಟೆನ್ಸ್ಗಳಿದ್ದಾವಲ್ಲ, ಇವೆಲ್ಲ ಡಿಸ್ಟೆನ್ಸ್ಗಳು ಸೇಮ್ ಇರಬೇಕಲ್ವಾ. ಸೊ ಇಲ್ಲಿಂದ ಈ ಸೆಂಟರಲ್ಲಿರುವಂಥ ಡಿಸ್ಟೆನ್ಸ್, ಆಮೇಲೆ ಇಲ್ಲಿರುವಂಥ ಡಿಸ್ಟೆನ್ಸ್, ಆಮೇಲೆ ಇಲ್ಲಿರುವಂಥ ಡಿಸ್ಟೆನ್ಸ್, ಆಮೇಲೆ ಇಲ್ಲಿರುವಂಥ ಡಿಸ್ಟೆನ್ಸ್ ಎಲ್ಲ ಏನಿರಬೇಕು, ಸೇಮ್ ಇರಬೇಕು. ಸೊ ಸೇಮ್ ಇದ್ದಾಗ ಏನಾಗುತ್ತಂದರೆ ಇದು ಫಸ್ಟ್ ಬಾಡಿ ಅಂದ್ಕೊಳ್ಳಿ, ಇದು ಸೆಕೆಂಡ್ ಅಂದ್ಕೊಳ್ಳಿ, ಇದು ಥರ್ಡ್ ಅಂದ್ಕೊಳ್ಳಿ, ಫೋರ್ತ್ ಅಂದ್ಕೊಳ್ಳಿ. ಇಲ್ಲಿ ಆ್ಯಕ್ಟ್ ಆಗುವಂಥ ಫೋರ್ಸ್ ಇದಕ್ಕೆ F1 ಅಂತ ಕರಿತೀನಿ. ಆಮೇಲೆ ಇಲ್ಲಿ ಆ್ಯಕ್ಟ್ ಆಗುವಂಥ ಫೋರ್ಸ್ಗೆ ಏನಂತ ಕರಿತೀನಿ, F3 ಅಂತ ಕರಿತೀನಿ. ಇವು ಡೆಫಿನೆಟ್ಲಿ ಈಕ್ವಲ್ ಇರಬೇಕು. ಅದಕ್ಕೆ ಒಂದಕ್ಕೊಂದು ಏನು ಬಿಡ್ತವೆ ಇವು, ಕ್ಯಾನ್ಸಲ್. ಆಮೇಲೆ ಇಲ್ಲಿರುವಂಥ ಫೋರ್ಸ್ F2 ಅಂತ ಕರಿತೀನಿ, ಇಲ್ಲಿರುವಂಥ ಫೋರ್ಸ್ F4 ಅಂತ ಕರಿತೀನಿ. ಇವು ಕೂಡ ಈಕ್ವಲ್ ಇರಬೇಕು. ಅದಕ್ಕೆ ಏನಾಗ್ತವೆ, ಕ್ಯಾನ್ಸಲ್. ಈಕ್ವಲ್ ಯಾಕೆ ಆಗ್ತವೆ, ಯಾಕಂದರೆ ಈ ಮಾಸ್ ಸೇಮ್ ಇದ್ದಾವೆ, ಮತ್ತು ಡಿಸ್ಟೆನ್ಸ್ ಕೂಡ ಸೇಮ್ ಇದೆ. ಅದಕ್ಕೋಸ್ಕರ ಸೆಂಟ್ರಲ್ಲಿ ನೀವೇನಾದರೂ ಇಟ್ಟರೆ, ಅದು ಸ್ಕ್ವೇರ್ ಸೆಂಟ್ರಲ್ಲಿ ಇಟ್ಟರು ಅಷ್ಟೇ, ಅಥವಾ ರೆಕ್ಟ್ಯಾಂಗಲ್ ಸೆಂಟ್ರಲ್ಲಿ ಇಟ್ಟರು ಅಷ್ಟೇ, ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಸೆಂಟ್ರಲ್ಲಿ ಇಟ್ಟರು ಅಷ್ಟೇ, ಆವಾಗ ನೆಟ್ ಫೋರ್ಸ್ ಏನಾಗುತ್ತೆ ಹೇಳಿ ನೋಡೋಣ, 0 ಆಗುತ್ತೆ. ನಾನು ಹೇಳ್ತಾ ಇರೋದೇನೆಂದರೆ, ಇಫ್ ಎ ಬಾಡಿ ಈಸ್ ಪ್ಲೇಸ್ಡ್ ಬಿಟ್ವೀನ್ ಪ್ಲೇಸ್ಡ್ ಆ್ಯಟ್ ಅನ್ನಿ, ಬೇಕಾದರೆ ಬಿಟ್ವೀನ್ ಅನ್ನೋಕ್ಕಿಂತ ಪ್ಲೇಸ್ಡ್ ಆ್ಯಟ್ ಸೆಂಟರ್ ಆಫ್ ಏನದು ಸಿಮೆಟ್ರಿಕ್ ಮಾಸ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ, ಸಿಮೆಟ್ರಿಕ್ ಮಾಸ್ ಡಿಸ್ಟ್ರಿಬ್ಯೂಷನ್. ನೋಡ್ಕೊಳ್ಳಿದ್ದಾನೆ. ಇಫ್ ಎ ಬಾಡಿ ಈಸ್ ಪ್ಲೇಸ್ಡ್ ಅಟ್ ಸೆಂಟರ್ ಆಫ್ ಸಿಮೆಟ್ರಿಕ್ ಮಾಸ್ ಡಿಸ್ಟ್ರಿಬ್ಯೂಷನ್, ದೆನ್ ಎಫ್ ನೆಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, 0. ಫಾರ್ ಎಕ್ಸಾಂಪಲ್ ಈ ಮಾಸ್ ಇದ್ದಿಲ್ಲ ಅಂದ್ಕೊಳ್ಳಿ, ಇಲ್ಲೇನಿದೆ ಮಾಸ್, ಈ ಮಾಸ್ ಇದ್ದಿಲ್ಲ ಅಂದರೆ ಅವಾಗ ನೆಟ್ ಫೋರ್ಸ್ 0 ಆಗ್ತಾ ಇರಲಿಲ್ಲ. ಯಾಕಂದರೆ ಈ ಫೋರ್ಸ್ ಕ್ಯಾನ್ಸಲ್ ಮಾಡ್ತಾಯಿತ್ತು, ಬಟ್ ಈ ಫೋರ್ಸನ್ನು ಕ್ಯಾನ್ಸಲ್ ಮಾಡೋಕ್ಕೆ ಇದು ಇರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನೆಟ್ ಫೋರ್ಸ್ ಅನ್ನುವಂಥದ್ದು ಈ ಡೈರೆಕ್ಷನಲ್ಲಿ ಹಿಂಗೆ ಹೊರಟೋಗ್ಬಿಡ್ತಾಯಿತ್ತು. ಆಲ್ ರೈಟ್, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಒಂದು ವೇಳೆ ಏನಾದರೂ ಈಗೇನು ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ತೋರಿಸಿದ್ನಲ್ಲ, ಸೊ ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ತೋರಿಸಿದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಸೆಂಟ್ರಲ್ ಇಟ್ಟಿರ್ತಾರಲ್ಲ, ಈ ಕಡೆ ಇರುವಂಥ ಫೋರ್ಸ್, ಈ ಕಡೆ ಇರುವಂಥ ಫೋರ್ಸ್, ಈ ಕಡೆ ಇರುವಂಥ ಫೋರ್ಸ್, ಇಲ್ಲಿ ಎಮ್ ಇದೆ,
ಎಮ್ ಇದೆ, ಎಮ್ ಇದೆ. ಸೊ ಈ ಮೂರು ಫೋರ್ಸ್ಗಳು ಏನಾಗ್ತವೆ ಅಂದರೆ ಈ ರೀತಿಯಾಗಿ ನೀವು ಇಲ್ಲಿ ಸ್ಪ್ಲಿಟ್ ಮಾಡಿದಾಗ ಈ ಕಡೆ ಒಂದು ಕಾಂಪೊನೆಂಟ್, ಈ ಕಡೆ ಒಂದು ಕಾಂಪೊನೆಂಟ್ ಬಂದು ಕ್ಯಾನ್ಸಲ್ ಆಗ್ತವೆ. ಈ ಕಡೆ ಎರಡು ಕಾಂಪೊನೆಂಟ್ ಬರ್ತವೆ. ಅವು ಎರಡೂ ಕಾಂಪೊನೆಂಟ್ ಏನಿದೆಯಲ್ಲ, ಈ ಎರಡೂ ಕಾಂಪೊನೆಂಟನ್ನು ಈ ಮೇಲ್ಗಡೆ ಇರುವಂಥದ್ದು ಎಫ್, ಅಲ್ಲಿದು ಎಫ್ ಕಾಸ್ 60, ಎಫ್ ಕಾಸ್ 60 ಎಫ್ ಆಗಿ ಇವೆರಡು ಒಂದಕ್ಕೊಂದು ಕ್ಯಾನ್ಸಲ್ ಮಾಡಿಬಿಡ್ತವೆ. ಆಲ್ ರೈಟ್. ಒಂದು ವೇಳೆ ಏನಾದರೂ ಈಗ ಹಾಲೋಸ್ಪಿಯರ್ ಅಂತ ಅಂದ್ಕೊಳ್ಳಿ, ನೀವು ಒಂದು ಹಾಲೋಸ್ಪಿಯರ್ ಇದೆ ಅಂತ ಅಂದ್ಕೊಳ್ಳಿ. ಹಾಲೋಸ್ಪಿಯರ್ ಅಂದರೆ ಗೊತ್ತಾಗುತ್ತಲ್ಲ, ಕ್ರಿಕೆಟ್ ಬಾಲೆಲ್ಲ ಇರುತ್ತಲ್ಲ ಆ ರೀತಿಯಾಗಿ. ಈ ಹಾಲೋಸ್ಪಿಯರ್ ಏನಿರುತ್ತೆ, ಈ ರೀತಿಯಾಗಿ ಹಾಲೋಸ್ಪಿಯರ್ ಇದೆ. ಸೊ ಈ ಹಾಲೋಸ್ಪಿಯರಲ್ಲಿ ನೀವೇನಾದರೂ ಸೆಂಟರಲ್ಲಿ ಒಂದು ಮಾಸ್ ಇಟ್ರಿ ಅಂದ್ಕೊಳ್ಳಿ. ಈ ಸೆಂಟ್ರಲ್ಲಿ ಒಂದು ಮಾಸ್ ಇಟ್ಟಾಗ ಏನಾಗುತ್ತಂದರೆ ಇಲ್ಲಿರುವಂಥ ಪಾರ್ಟಿಕಲ್ ಏನಿದೆ, ಇಲ್ಲಿ ಏನಾದ್ರು ಒಂದು ಸ್ವಲ್ಪ ಪಾರ್ಟಿಕಲ್ ಈ ರೀತಿಯ ಮಾಸ್ ತೊಗೊಂಡ್ರೆ ಇದು ಎಷ್ಟು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ, ಅದರ ಅಪೋಸಿಟ್ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಎಲ್ಲಾದರೂ ತೊಗೊಳ್ಳಿ ಅದನ್ನು. ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡ್ರಿ ಅಂದ್ಕೊಳ್ಳಿ, ಇಲ್ಲಿರುವಂಥ ಮಾಸ್ ಏನಿದೆಯಲ್ಲ ಇದು ಎಷ್ಟು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಈ ಕಡೆ, ಇದರ ಅಪೋಸಿಟ್ ಇರುವಂಥ ಇಲ್ಲಿರುವಂಥದ್ದು ಏನು ಮಾಸ್ ಇದೆಯಲ್ಲ ಅದು ಕೂಡ ಅಷ್ಟೇ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಅವಾಗ ಏನಾಗ್ಬಿಡ್ತವೆ, ಒಂದಕ್ಕೊಂದು ಕ್ಯಾನ್ಸಲ್ ಆಗಿಬಿಡ್ತವೆ. ಆಲ್ ರೈಟ್. ಆಮೇಲೆ ಇಲ್ಲಿರುವಂಥ ಮಾಸ್ ಏನಿದೆಯಲ್ಲ, ಇಲ್ಲಿರುವಂಥ ಮಾಸ್ ಇದು ಎಷ್ಟು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ, ಅದರ ಅಪೋಸಿಟ್ ಇರುವಂಥ ಮಾಸ್ ಇಲ್ಲೇನಿದೆಯಲ್ಲ ಇದು ಕೂಡ ಅಷ್ಟೇ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಅವು ಕೂಡ ಕ್ಯಾನ್ಸಲ್ ಮಾಡಿಬಿಡ್ತವೆ. ಆಲ್ ರೈಟ್. ಇಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ಇನ್ನೊಂದು ನಾನು ನಿಮಗೆ ಕ್ವಶನ್ ಕೊಡ್ತೀನಿ. ಸೆಂಟ್ರಲ್ ಇಟ್ಟರಂತರೂ 0 ಆಗೋಯ್ತು. ಇದೇ ಹಾಲೋಸ್ಪಿಯರನ್ನು ನೀವು ಕನ್ಸಿಡರ್ ಮಾಡಿ. ಹಾಲೋಸ್ಪಿಯರ್ ಅಂತ ಈ ರೀತಿಯಾಗಿ ಕನ್ಸಿಡರ್ ಮಾಡಿ ಒಂದು ವೇಳೆ ಏನಾದರೂ ಬಾಡಿಯನ್ನು ಇಲ್ಲಿಟ್ರಿ ಅಂದ್ಕೊಳ್ಳಿ. ಬಾಡಿಯನ್ನು ಇಲ್ಲಿಟ್ರಿ, ಇದ್ರ ಮಾಸ್ ಎಮ್ ಇದೆ. ಸೊ ಇದ್ರ ಮೇಲೆ ಫೋರ್ಸ್ ಏನಾಗುತ್ತೆ, ಓಕೆ, ಏನು ಫೋರ್ಸ್ ಆಗುತ್ತೆ ಅಂತ ಹೇಳಿ ಕೇಳ್ತಾರೆ. ಫೋರ್ಸ್ ಅಥವಾ ಈ ರೀತಿಯಾಗಿ ಕೇಳ್ತಾರೆ, ಫೋರ್ಸ್ ಆನ್ ಎಮ್. ಫಾರ್ ಎಕ್ಸಾಂಪಲ್ ಇದಕ್ಕೆ ಎಮ್ ಅಂತ ಅಂದ್ಕೊಳ್ಳಿ. ಫೋರ್ಸ್ ಆನ್ ಎಮ್ ಈಸ್, ಓಕೆ, ಆಪ್ಷನ್ಸ್ ಕೊಡ್ತೀನಿ. ಈಸ್ ಟುವರ್ಡ್ಸ್ ರೈಟ್ ಅಂತ ಬರೀರಿ. ಟುವರ್ಡ್ಸ್ ರೈಟ್ ಒಂದೇ ಆಪ್ಷನ್. ಆಮೇಲೆ ಇನ್ನೊಂದು ಟುವರ್ಡ್ಸ್ ಲೆಫ್ಟ್. ಓಕೆ, ಯಾವುದಾಗುತ್ತೆ ಹೇಳಿ ನೋಡೋಣ. ಟುವರ್ಡ್ಸ್ ಲೆಫ್ಟ್. ನಿಮಗೇನು ಅನಿಸ್ಬೋದು, ಇದು ಸಮೀಪ ಇದೆ ಇಲ್ಲಿ, ಅದಕ್ಕೆ ಟುವರ್ಡ್ಸ್ ರೈಟ್ ಅಂತ ಅನಿಸ್ಬೋದು. ಬಟ್ ಆ ರೀತಿ ಆಗೋದಿಲ್ಲ. ಹೆಂಗಂದರೆ ಇದೇನು ಮಾಸ್ ಇದೆಯಲ್ಲ, ಈ ಮಾಸ್ ಮೇಲೆ ನೀವೇನಾದರೂ ಫೋರ್ಸನ್ನು ಈ ರೀತಿಯಾಗಿ ಇಲ್ಲಿಂದ ಕನ್ಸಿಡರ್ ಮಾಡಿದ್ರೆ ಅಂದ್ಕೊಳ್ಳಿ. ಸೊ ಇಷ್ಟು ಮಾಸಿಂದ ಫೋರ್ಸ್ ಆಗುತ್ತೆ. ಆಮೇಲೆ ಇಲ್ಲಿ ಈ ರೀತಿಯಾಗಿ ಕನ್ಸಿಡರ್ ಮಾಡಿದ್ರೆ ಇಲ್ಲೂ ಕೂಡ ಒಂದು ಫೋರ್ಸ್ ಆಗುತ್ತೆ. ನೋಡಿ, ಇಲ್ಲಿ ಸ್ವಲ್ಪನೇ ಮಾಸ್ ಬಂತು. ದಿಸ್ ಈಸ್ ಲೆಸ್ ಮಾಸ್ ಲೆಸ್ ಡಿಸ್ಟೆನ್ಸ್. ಅಂದರೆ ಒಂದು ಯಾವುದೋ ಒಂದು ಫೋರ್ಸ್ ಬರುತ್ತೆ. ಇಲ್ಲೇನು ಬಂದಿದೆ ನೋಡಿ, ಇಲ್ಲಿ ಬಂದಿರುವಂಥದ್ದು ಏನಿದು, ಮೋರ್ ಮಾಸ್. ವಾಟ್ ಈಸ್ ದಿಸ್ ಈಸ್ ಮೋರ್ ಮಾಸ್ ಇದ್ದಾಗ ಅವಾಗ ಕೂಡ ಫೋರ್ಸ್ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಡಿಸ್ಟೆನ್ಸ್ ಕೂಡ ಮೋರ್ ಇದೆ, ಒಪ್ಕೊಳ್ಳೋಣ. ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಇದೆ ಇದು ಕೂಡ ಜಾಸ್ತಿ ಇದೆ. ಬಟ್ ಇದ್ರ ಮೇಲೆ ಆ್ಯಕ್ಟ್ ಆಗುವಂಥ ಇಲ್ಲೇನು ಪಾರ್ಟಿಕಲ್ ಇತ್ತಲ್ಲ, ಈ ಪಾರ್ಟಿಕಲ್ ಮೇಲೆ ಆ್ಯಕ್ಟ್ ಆಗುವಂಥ ಫೋರ್ಸ್ ಏನಾಗ್ಬಿಡುತ್ತೆ ಅಂದರೆ ಆವಾಗ ಈಕ್ವಲ್ ಆಗಿ ಟೋಟಲ್ ಫೋರ್ಸ್, ಈ ಫೋರ್ಸ್ ಮತ್ತು ಈ ಫೋರ್ಸ್ ಎರಡೂ ಒಂದಕ್ಕೊಂದು ಏನು ಮಾಡ್ತವೆ ಅಂದರೆ ಕ್ಯಾನ್ಸಲ್ ಮಾಡ್ತವೆ. ಇಲ್ಲಿ ಮಾಸ್ ಕಡಿಮೆ ಇದೆ, ಹಾಗೆ ಡಿಸ್ಟೆನ್ಸ್ ಕೂಡ ಕಡಿಮೆ ಇದೆ. ಇಲ್ಲಿ ಮಾಸ್ ಜಾಸ್ತಿ ಇದೆ ಬಟ್ ಡಿಸ್ಟೆನ್ಸ್ ಕೂಡ ಜಾಸ್ತಿ ಇದೆ. ಅದಕ್ಕೆ ಬ್ಯಾಲೆನ್ಸ್ ಆಗಿ ಅವು ಫೋರ್ಸ್ಗಳು ಒಂದಕ್ಕೊಂದು ಕ್ಯಾನ್ಸಲ್ ಮಾಡಿ 0 ಆಗ್ತವೆ. ಅಂದರೆ ವೇರೆವರ್ ಬರ್ಕೊಳ್ಳಿ ನೀಟಾಗಿ. ವೇರೆವರ್ ಯು ಪ್ಲೇಸ್ ಎ ಬಾಡಿ ಇನ್ಸೈಡ್ ಹಾಲೋಸ್ಪಿಯರ್, ನೆಟ್ ಫೋರ್ಸ್ ಈಸ್ ಈಕ್ವಲ್ ಟು 0. ನೀವು ಹಾಲೋಸ್ಪಿಯರಲ್ಲಿ ಎಲ್ಲಾದರೂ ಇಟ್ಟರು ಕೂಡ ಅದ್ರ ಮೇಲೆ ಆ್ಯಕ್ಟ್ ಆಗುವಂಥ ಫೋರ್ಸ್ ಏನಿರುತ್ತೆ, 0 ಇರುತ್ತೆ. ಅದಕ್ಕೆ ಆಪ್ಷನ್ ಇದಾಗುತ್ತೆ. ಟುವರ್ಡ್ಸ್ ರೈಟ್ ಕೂಡ ರಾಂಗ್, ಟುವರ್ಡ್ಸ್ ಲೆಫ್ಟ್ ಕೂಡ ರಾಂಗ್. ಆಗುವಂಥದ್ದು ಆಪ್ಷನ್ ಮಾತ್ರ 0ನೇ ಆಗುತ್ತೆ. ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ವೈಟ್ ಕ್ಲಿಯರ್. ಆಲ್ ರೈಟ್. ಸೊ ಇದೇ ರೀತಿಯಾಗಿ ಕಾನ್ಸೆಪ್ಟ್ಗಳು, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಮೇಲೆ ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ನಾವು ಬಿಲ್ಡ್ ಮಾಡ್ಬೋದು. ಕೊನೆ ಕ್ವಶನ್ ಮಾಡಿ ಒಂದು ಕ್ವಶನ್ ಮಾಡಿ ಆಮೇಲೆ ಮುಗಿಸ್ಬಿಡೋಣ. ಇದನ್ನು ಬರ್ಕೊಳ್ಳಿ. ಟೂ ಬಾಡೀಸ್ each of mass m and 4m are separated by a distance of let us take it as 10 meter, are separated by a distance of 10 meter. Find the point where a body of mass let us take 2m has to be placed so that it experience zero gravitational force. ಆಲ್ ರೈಟ್. ಟ್ರೈ ಮಾಡಿ ಈ ಕ್ವಶನನ್ನು ಏನಿದೆ ಅಂಥೇಳಿ ಅರ್ಥ ಮಾಡಿಕೊಂಡು. ಓಕೆ. ಟೂ ಬಾಡೀಸ್ ಈಚ್ ಆಫ್ ಮಾಸ್ ಎಮ್ ಆ್ಯಂಡ್ 4m ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ ಆಫ್ 10 ಮೀಟರ್. ಇದನ್ನು ಡೈಗ್ರಾಮನ್ನು ತೆಗಿಯೋಣ. ಎಮ್ ಮತ್ತು 4m ಅಂತ ಎರಡು ಬಾಡಿ ಇದ್ದಾವೆ. ಒಂದನೇ ಬಾಡಿ ಎಮ್,
ಆಮೇಲೆ ಇನ್ನೊಂದು ಬಾಡಿ 4m. ಓಕೆ, ಈ ರೀತಿಯಾಗಿ ಇದು ದೊಡ್ಡ ಬಾಡಿ ಇದೆ, ಇದು ಚಿಕ್ಕ ಬಾಡಿ ಇದೆ. ದೇ ಆರ್ ಸಪ್ರೇಟೆಡ್ ಬೈ 9 ಮೀಟರ್. ಸೊ ಈ ರೀತಿಯಾಗಿ ಇದನ್ನು 9 ಮೀಟರಿಂದ ದೂರ ಮಾಡಿದ್ದಾರೆ. ಇಲ್ಲಿ ಡಿಸ್ಟೆನ್ಸನ್ನು ಬರೀತೀನಿ ಈ ರೀತಿಯಾಗಿ. ದೇ ಆರ್ ಸಪ್ರೇಟೆಡ್ ಬೈ 9 ಮೀಟರ್. ಆಲ್ ರೈಟ್. ಸೊ ಇದಾದಮೇಲೆ ಏನು ಮಾಡ್ತಿದ್ದಾರೆ ಅಂದರೆ, ಫೈಂಡ್ ದ ಪಾಯಿಂಟ್ ವೇರ್ ಎ ಬಾಡಿ ಆಫ್ ಮಾಸ್ 2m ಹ್ಯಾಸ್ ಟು ಬಿ ಪ್ಲೇಸ್ಡ್ ಸೊ ದ್ಯಾಟ್ ಇಟ್ ಎಕ್ಸ್ಪೀರಿಯನ್ಸ್ ಝೀರೋ ಗ್ರಾವಿಟೇಷನಲ್ ಫೋರ್ಸ್. ಅಂದರೆ ಅವೆರಡರ ನಡುವೆ ಏನಿಡಬೇಕು, ಒಂದು 2m ಮಾಸ್ ಇರುವಂಥ ಒಂದು ಬಾಡಿಯನ್ನು ಇಡಬೇಕು. ಅದು ಝೀರೋ ಗ್ರಾವಿಟೇಷನಲ್ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂದರೆ ಎಲ್ಲಿಡಬೇಕು ಹೇಳಿ ನೋಡೋಣ. ಇಲ್ಲಿಡಬೇಕಾ ಅಥವಾ ಇಲ್ಲಿಡಬೇಕಾ? ನೀವೇನಾದರೂ ಇಲ್ಲಿಟ್ರಿ ಅಂದ್ಕೊಳ್ಳಿ. ಇದು 4m ಇದೆ, ದೊಡ್ಡ ಮಾಸ್ ಇದೆ. ಇಲ್ಲಿ ಸಮೀಪ ಇಟ್ಟರೆ ಡಿಸ್ಟೆನ್ಸ್ ಕೂಡ ಕಡಿಮೆ ಆಗಿದೆ, ಮಾಸ್ ಕೂಡ ಜಾಸ್ತಿ ಇದೆ. ಸಿಕ್ಕಾಪಟ್ಟಿ ಫೋರ್ಸಿಂದ ಇದೇನು ಮಾಡುತ್ತೆ ಅಂದರೆ ಎಳಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಾಂದ್ರೆ 2m ಇಟ್ರಿ ಅಂದ್ಕೊಳ್ಳಿ, ಇಲ್ಲಿ 2m ಇಟ್ರಿ. ಅವಾಗ ಇಲ್ಲಿ ಬರುವಂಥ ಫೋರ್ಸ್ ತುಂಬ ಜಾಸ್ತಿ ಇರುತ್ತೆ, ಇದು ಫೋರ್ಸ್ ತುಂಬ ಕಡಿಮೆ ಆಗಿಬಿಡುತ್ತೆ. ಅವಾಗ ಇದು ಬ್ಯಾಲೆನ್ಸ್ ಆಗೋದಿಲ್ಲ. ಒಂದಕ್ಕೊಂದು ಬ್ಯಾಲೆನ್ಸ್ ಆಗದೇ ಇದ್ದರೆ ಈ ಒಂದಕ್ಕೊಂದು ಕ್ಯಾನ್ಸಲ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ನಾವು ಚಿಕ್ಕ ಮಾಸ್ ಇದೆಯಲ್ಲ, ಸಣ್ಣ ಮಾಸ್ ಯಾವುದಿರುತ್ತೆ ಆ ಸಣ್ಣ ಮಾಸ್ಗೆ ಸಮೀಪ ಇಡಬೇಕು. ಫಾರ್ ಎಕ್ಸಾಂಪಲ್ m ಇದೆಯಲ್ಲ, ಸೊ ಇಲ್ಲಿ ಇಟ್ಬಿಡಿ, ಇಲ್ಲೊಂದು ಬಾಡಿಯನ್ನು ಇಡಿ ಈ ರೀತಿಯಾಗಿ, ಅಥವಾ ಒಂದು ಡಾಟ್ ತೋರಿಸಿ. ಇಲ್ಲಿ ಈ ಡಾಟನ್ನು ತೋರಿಸಿ, ಇದಕ್ಕೆ ಮಾಸ್ ಎಷ್ಟನ್ನೇ 2m ಅನ್ನಿ. ಇಲ್ಲೇನಾಗುತ್ತೆ ಅಂದರೆ ಮಾಸ್ ಚಿಕ್ಕದಿದೆ, ಇದಕ್ಕೆ ಡಿಸ್ಟೆನ್ಸನ್ನು ಕಡಿಮೆ ಮಾಡಿಕೊಟ್ರೆ ಏನಾಗುತ್ತೆ, ಇದು ಜಾಸ್ತಿ ಫೋರ್ಸಿಂದ ಈ ರೀತಿಯಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ. ಇದು 4m ಇದೆಯಲ್ಲ, ದೊಡ್ಡ ಮಾಸ್ ಇದೆ, ಸ್ವಲ್ಪ ದೂರ ಬಂದಾದರೂ ಮಾಡ್ಕೊಳ್ಬೋದು ಇದು. ಆಲ್ ರೈಟ್. ಸೊ ಈ ರೀತಿಯಾಗಿ ಪಾಯಿಂಟನ್ನು ತೊಗೊಂಡ್ರೆ ಈ ಕಡೆ ಆ್ಯಕ್ಟ್ ಆಗುವಂಥ ಇದಕ್ಕೆ ಫಸ್ಟ್ ಬಾಡಿಯನ್ನೇ, ಆಮೇಲೆ ಇದಕ್ಕೆ ಸೆಕೆಂಡ್ ಬಾಡಿಯನ್ನೇ. ಸೊ ಈಗ ಆ್ಯಕ್ಟ್ ಆಗುವಂಥ ಫೋರ್ಸ್ ಏನಾಗುತ್ತೆ, F1 ಆಗುತ್ತೆ. ಈ ಕಡೆ ಆ್ಯಕ್ಟ್ ಆಗುವಂಥ ಫೋರ್ಸ್ ಏನಾಗುತ್ತೆ, ಇದು ಇಲ್ಲಿ ಆ್ಯಕ್ಟ್ ಆಗುವಂಥ ಫೋರ್ಸ್ ಇದು F2 ಆಗುತ್ತೆ. ಇವೆರಡೂ ಫೋರ್ಸನ್ನು ನೀವೇನು ಮಾಡಿಬಿಡಬೇಕು, ಈಕ್ವಲ್ ಮಾಡಿಬಿಡಬೇಕು. ಈಕ್ವಲ್ ಮಾಡಿದಾಗ ಅವಾಗ ನೆಟ್ ಫೋರ್ಸ್ ಏನಾಗುತ್ತೆ, ನೆಟ್ ಫೋರ್ಸ್ ಈಸ್ ಈಕ್ವಲ್ ಟು ಆಫ್ಕೋರ್ಸ್ 0 ಆಗಿಬಿಡುತ್ತೆ. ಆಲ್ ರೈಟ್. ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ವೈಟ್ ಕ್ಲಿಯರ್. ಇಂದ ಎಷ್ಟು ದೂರ ಇದೆ ಅಂದ್ಕೊಳ್ಳಿ, x ದೂರ ಇದೆ ಅಂದ್ಕೊಳ್ಳಿ. ಆಮೇಲೆ ಈ ಕಡೆಯಿಂದ ಎಷ್ಟು ದೂರ ಇರುತ್ತೆ ಹೇಳಿ ನೋಡೋಣ. ಇದು ಟೋಟಲ್ ಡಿಸ್ಟೆನ್ಸ್ 9 ಇದೆ, ಅಲ್ಲಿ x ತೊಗೊಂಡ್ರೆ ಇಲ್ಲಿ 9 - x ಆಗುತ್ತೆ. ಆಲ್ ರೈಟ್. ಸೊ ಬರ್ಕೊಳ್ಳಿ, ಈಗ ಏನಂತ ಬರ್ಕೊಳ್ತೀರಾ, F1 ಈಸ್ ಈಕ್ವಲ್ ಟು F2. ಇದು ತುಂಬ ಇಂಪಾರ್ಟೆಂಟ್, ಮುಂದೆ ಹೋಗಿ ಕೂಡ ನಿಮಗೆ ಸೆಕೆಂಡ್ ಇಯರಲ್ಲಿ ಕೂಡ ಬರುತ್ತೆ ಇದು. ಅದಕ್ಕೋಸ್ಕರ ನೀಟಾಗಿ ಕಲ್ತ್ಕೊಳ್ಳಿ. F1 ಅಂದರೆ ಏನಾಗುತ್ತೆ ಹೇಳಿ ನೋಡೋಣ, Gm ಇಂಟು 2m ಡಿವೈಡೆಡ್ ಬೈ ಏನಾಗುತ್ತೆ, x² ಆಗುತ್ತೆ. ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ Gm ಇಂಟು 2m ಡಿವೈಡೆಡ್ ಬೈ x² ಆಗುತ್ತೆ. ಈಸ್ ಈಕ್ವಲ್ ಟು ಅದೇನಾಗುತ್ತೆ ಹೇಳಿ ನೋಡೋಣ, G ಇಂಟು 4m ಇಂಟು 2m. 4m ಇಂಟು ಇದು 4m ಇದೆ, ಇದು 2m ಇದೆ. 4m ಇಂಟು 2m ಡಿವೈಡೆಡ್ ಬೈ 9 - x ಹೋಲ್ ಸ್ಕ್ವೇರ್ ಆಗುತ್ತೆ. ಆಲ್ ರೈಟ್. ಸೊ ಇದರಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ, G m ಎಲ್ಲ ಕ್ಯಾನ್ಸಲ್ ಆಯಿತು. ಆಮೇಲೆ ಈ 2 ಕೂಡ ಕ್ಯಾನ್ಸಲ್ ಆಯಿತು. ಆಲ್ ರೈಟ್. ಐ ಹೋಪ್ ಇಟ್ ಈಸ್ ಕ್ವೈಟ್ ಕ್ಲಿಯರ್. ಸೊ ಏನೇನು ಉಳಿತು ಹೇಳಿ ನೋಡೋಣ. ಇಲ್ಲಿ ಉಳಿದಿರುವಂಥದ್ದು 1/x² ಉಳಿತು. ಆಮೇಲೆ ಇಲ್ಲೇನು ಉಳಿತು, 4 ಡಿವೈಡೆಡ್ ಬೈ 9 - x ಹೋಲ್ ಸ್ಕ್ವೇರ್ ಉಳಿತು. ಆಲ್ ರೈಟ್. ಸೊ 9 - x ಹೋಲ್ ಸ್ಕ್ವೇರನ್ನು ಈ ಕಡೆ ತೊಗೊಂಡು ಬನ್ನಿ. 9 - x ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ x² ಈಸ್ ಈಕ್ವಲ್ ಟು 4 ಆಗಿದೆಯಲ್ಲ, ಡಿವೈಡೆಡ್ ಬೈ 1 ಇದೆ ಇಲ್ಲಿ. ಸೊ ಇವೆರಡನ್ನೂ ಕಂಬೈನ್ ಮಾಡಿದ್ರೆ ಏನಾಗುತ್ತೆ, 9 - x ಡಿವೈಡೆಡ್ ಬೈ x ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು 4 ಆಯಿತು. ಅದಾದಮೇಲೆ 9 - x ಡಿವೈಡೆಡ್ ಬೈ x ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು √4 ಆಗುತ್ತೆ. √4 ಅಂದರೆ +or - ಎರಡೂ ಆಗುತ್ತೆ, ಬಟ್ ನೀವು +2 ಮಾತ್ರ ತೊಗೊಳ್ಳಿ. 9 - x ಡಿವೈಡೆಡ್ ಬೈ x ಈಸ್ ಈಕ್ವಲ್ ಟು 2 ಮಾತ್ರ ತೊಗೊಳ್ಳಿ, ಆವಾಗಲೇ ಕರೆಕ್ಟ್ ಬರೋದು. ಆಲ್ ರೈಟ್. ಸೊ 9 - x ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು 2x ಆಯಿತು. ಅದಾದಮೇಲೆ ಮತ್ತೇನಾಗುತ್ತೆ ಹೇಳಿ ನೋಡೋಣ, ಎಕ್ಸನ್ನು ಆ ಕಡೆ ಕಳಿಸಿ, ಅಂದರೆ 2x ಅಂತೂ ಇದ್ದೇ ಇದೆ, -xನ ಆ ಕಡೆ ಕಳಿಸಿದ್ರೆ +x ಈಸ್ ಈಕ್ವಲ್ ಟು 9 ಆಯಿತು. ಆಮೇಲೆ 2x + x ಅಂದರೆ ಏನಾಗುತ್ತೆ, 3x ಈಸ್ ಈಕ್ವಲ್ ಟು 9 ಆಯಿತು. ಆಮೇಲೆ x ಈಸ್ ಈಕ್ವಲ್ ಟು ಬರುವಂಥದ್ದು ಏನು ಹೇಳಿ ನೋಡೋಣ, 9 ಡಿವೈಡೆಡ್ ಬೈ 3, 3 1s 3 3s. ಸೊ x ಈಸ್ ಈಕ್ವಲ್ ಟು ಬರುವಂಥದ್ದು 3 ಮೀಟರ್. ಆಲ್ ರೈಟ್. ಸೊ ಅದಕ್ಕೋಸ್ಕರ 3 ಮೀಟರ್ ಅಂದರೆ ಈ x ಏನಿದೆಯಲ್ಲ ಇದು ಎಷ್ಟಾಗುತ್ತೆ, 3 ಮೀಟರ್ ಆಗುತ್ತೆ. ಅದಕ್ಕೆ ಆನ್ಸರ್ ಏನು ಬರೀತೀರಾ, ದೇರ್ ಫೋರ್ 2m ಹ್ಯಾಸ್ ಟು ಬಿ ಪ್ಲೇಸ್ಡ್ at a distance of 3 meter towards right of m. So net force equal to 0. So net force is so that ಅಂತ ಬರ್ಕೊಳ್ಳಿ ಬೇಕಾದರೆ, so that net force is equal to 0. ನೋಡಿ ಎಷ್ಟು ಈಸಿಯಾಗಿತ್ತು. ಒಂದು ವೇಳೆ ಏನಾದರೂ ಇಲ್ಲಿ 3 ಮೀಟರ್ ಈ ಕಡೆಯಿಂದ ದೂರ ಇತ್ತಂದರೆ ರೈಟ್ ಸೈಡ್ಗೆ, ಇಲ್ಲಿಂದ ಎಷ್ಟು ದೂರ ಇರುತ್ತೆ ಹೇಳಿ ನೋಡೋಣ, 9 - 3 ಅಂದರೆ ಇಲ್ಲಿ 6 ಮೀಟರ್ ಇರುತ್ತೆ. ಬಟ್ ಯಾವ ಸೈಡಿಗೆ ಇರುತ್ತೆ, ಲೆಫ್ಟ್ಗೆ ಇರುತ್ತೆ. ಅದಕ್ಕೆ ಆಪ್ಷನ್ಸ್ಗಳನ್ನು ಯಾವ ರೀತಿಯಾಗಿ ಕೊಟ್ಟಿರ್ತಾರೆ ಅಂದರೆ, ನಿಮಗೆ ಫಸ್ಟ್ ಆಪ್ಷನ್ಸ್ ಏನು ಕೊಟ್ಟಿರ್ತಾರೆ, 3 ಮೀಟರ್ ಟುವರ್ಡ್ಸ್ ಲೆಫ್ಟ್ ಆಫ್ 4m ಅಂತ ಇರ್ತಾರೆ. ಆಮೇಲೆ ಇನ್ನೊಂದು ಏನಂತಿರ್ತಾರೆ, 3 ಮೀಟರ್ ಟುವರ್ಡ್ಸ್ ರೈಟ್ ಆಫ್
ರೈಟ್ ಆಫ್ ಎಮ್ ಅಂದಿರ್ತಾರೆ. ಇನ್ನೂ ಆಪ್ಷನ್ ಸಿ ಆ್ಯಂಡ್ ಡಿ ಅಂತ ಕೊಟ್ಟೇ ಇರ್ತಾರೆ. ಅವಾಗ ಆಪ್ಷನ್ ಯಾವುದಾಗುತ್ತೆ ಹೇಳಿ ನೋಡೋಣ. 3 ಮೀಟರ್ ಟುವರ್ಡ್ಸ್ ರೈಟ್ ಆಫ್ ಎಮ್, ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಆಲ್ ರೈಟ್, ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ವೈಟ್ ಕ್ಲಿಯರ್. ಒಂದು ವೇಳೆ ಏನಾದರೂ ಇನ್ನೊಂದು ಹೇಳ್ಬಿಡ್ತೀನಿ ನಾನು ನಿಮಗೆ. ಇಲ್ಲೊಂದು ಮಾಸ್ ಇದೆ, ಆಮೇಲೆ ಇಲ್ಲೊಂದು ಮಾಸ್ ಇದೆ, ಎರಡು ಈಕ್ವಲ್ ಮಾಸ್ ಅಂದ್ಕೊಳ್ಳಿ ಇವೆರಡು. ಆಲ್ ರೈಟ್, ಸೊ ಇಲ್ಲೊಂದು ಮಾಸ್ ಇದೆ, ಆಮೇಲೆ ಇಲ್ಲೊಂದು ಮಾಸ್ ಇದೆ, ಇವೆರಡು ಈಕ್ವಲ್ ಮಾಸ್ಗಳಿದೆ ಅಂದ್ಕೊಳ್ಳಿ. ಸೊ ಇದು ಎಮ್ ಆಗಿದೆ, ಆಮೇಲೆ ಇದು ಕೂಡ ಎಮ್ ಆಗಿದೆ. ಇದರ ಸೆಂಟರಿಂದ ಸೆಂಟ್ರಿಗೆ ಏನೋ ಒಂದು ಡಿಸ್ಟೆನ್ಸ್ ಇದೆ. ಇದರ ಎಕ್ಸಾಕ್ಟ್ ಸೆಂಟ್ರಲ್ಲಿ ನೀವು ಯಾವುದಾದ್ರೂ ಮಾಸ್ ಇಟ್ಟರೆ ಅಂದ್ಕೊಳ್ಳಿ, ಸ್ಮಾಲ್ ಎಮ್. ಇದ್ರ ಮೇಲೆ ನೆಟ್ ಫೋರ್ಸ್ ಎಷ್ಟಾಗುತ್ತೆ ಹೇಳಿ ನೋಡೋಣ. ನೆಟ್ ಫೋರ್ಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದರೆ ತುಂಬ ಈಸಿ ಇದು. ಎರಡೂ ಡಿಸ್ಟೆನ್ಸ್ಗಳು ಈಕ್ವಲ್ ಇದ್ದಾವೆ ಅಂದರೆ ಈ ಕಡೆ ಇರುವಂಥ ಫೋರ್ಸ್, ಈ ಕಡೆ ಇರುವಂಥ ಫೋರ್ಸ್, ಎರಡೂ ಫೋರ್ಸ್ಗಳು ಏನಾಗ್ತವೆ, ಸೇಮ್ ಆಗ್ತವೆ. ಅದಕ್ಕೊಂದಕ್ಕೊಂದು ಕ್ಯಾನ್ಸಲ್ ಮಾಡಿ ನೆಟ್ ಫೋರ್ಸ್ ಏನು ಬರುತ್ತೆ, 0 ಬರುತ್ತೆ. ಆಲ್ ರೈಟ್, ಅದೇನಾದರೂ ಇವೆರಡೂ ಮಾಸ್ಗಳು ಏನಿದಾವಲ್ಲ ಇಲ್ಲಿ, ಇಲ್ಲೊಂದು ಮಾಸ್ ಮತ್ತು ಇಲ್ಲೊಂದು ಮಾಸ್, ಇವೆರಡೂ ಮಾಸ್ಗಳು ಈಕ್ವಲ್ ಮಾಸ್ ಇದೆ ಅಂದ್ಕೊಳ್ಳಿ. ಈಗಲೂ ಕೂಡ ಎಮ್ ಆ್ಯಂಡ್ ಎಮ್ ಇದ್ದು ಈ ಸೆಂಟರಿಂದ ಸೆಂಟ್ರಿಗೆ ಏನೋ ಡಿಸ್ಟೆನ್ಸ್ ಇದೆ. ಅದ್ರ ಬದಲಿಗೆ ನೀವೇನಾದರೂ ಸೆಂಟ್ರಲ್ಲಿ ಇಡೋ ಬದಲಿಗೆ ಇಲ್ಲಿಟ್ರಿ ಅಂದ್ಕೊಳ್ಳಿ. ಇಲ್ಲಿ ಯಾವುದೋ ಒಂದು ಮಾಸ್ ಎಮ್ಮನ್ನು ಇಟ್ರಿ ನೀವು, ಯಾವುದಾದ್ರೂ ಇರಲಿ. ಅದು ಇಟ್ಟಾಗ ಈ ಕಡೆ ಇರುವಂಥ ಫೋರ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ಕಡೆ ಇರುವಂಥ ಫೋರ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೆ ನೆಟ್ ಫೋರ್ಸ್ ಈ ಕಡೆ ಬರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ ಇದನ್ನು, ನಾನು ಹೇಳೋದೇನಂತ ಹೇಳಿ. ಆಲ್ ರೈಟ್, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ? ಓಕೆ, ಸೊ ಇವೆರಡೂ ಈಕ್ವಲ್ ಮಾಸ್ಗಳಿದ್ದಾವೆ. ಸೆಂಟ್ರಲ್ ಇಟ್ಟರೆ ಅಂತೂ ನೆಟ್ ಫೋರ್ಸ್ 0 ಆಗುತ್ತೆ. ಬಟ್ ಈ ರೀತಿಯಾಗಿ ಸೆಂಟ್ರಲ್ ಇಡದೆ ಇಲ್ಲಿಟ್ಟರೆ ಅವಾಗ ನೆಟ್ ಫೋರ್ಸ್ 0 ಆಗೋದಿಲ್ಲ. ನೆಟ್ ಫೋರ್ಸ್ ಈ ಕಡೆ ಇರುತ್ತೆ. ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ವೈಟ್ ಕ್ಲಿಯರ್. ಈ ರೀತಿಯಾಗಿ ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ಬಿಲ್ಡ್ ಮಾಡ್ಬೋದು, ಸಾಕಷ್ಟು ಪ್ರಾಬ್ಲಮ್ಗಳನ್ನು ಬಿಲ್ಡ್ ಮಾಡ್ತಾ ಹೋಗ್ಬೋದು. ಆಲ್ರೈಟ್, ಸೊ ಗ್ರಾವಿಟೇಷನ್ 1 ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಗ್ರಾವಿಟೇಷನ್ 2 ವಿಡಿಯೋ ತೊಗೊಂಡು ಬರ್ತೀನಿ. ಅದರಲ್ಲಿ ಗ್ರಾವಿಟೇಷನಲ್ ಫೀಲ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಗ್ರಾವಿಟೇಷನಲ್ ಫೀಲ್ಡ್ ಅಂದರೆ ಏನು, ಅದರಲ್ಲಿ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಯಾವ ರೀತಿಯಾಗಿ ಬರುತ್ತೆ, ಅದೆಲ್ಲವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ರೈಟ್ ದೆನ್, ಸೊ ಅಲ್ಲಿವರೆಗೂ ಖುಷಿಯಾಗಿರಿ, ಸ್ಟಡಿ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.